ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಮಾತಿದೆ. ಆದರೆ ಇವತ್ತಿನ ಕಾಲಕ್ಕೆ ಗುಲಾಮನಾಗುವ ಅವಶ್ಯಕತೆ ಏನಿಲ್ಲ. ಆರಾಧನೆಯನ್ನು ಮಾಡಿಕೊಂಡು ಗೌರವಿಸಿಕೊಂಡು ಇದ್ದರೆ ಸಾಕಾಗತ್ತೆ. ಗುರು ಇರಬೇಕು, ಗುರಿ ಇರಬೇಕು, ಸಾಗುವ ದಾರಿ ಸರಿ ಇರಬೇಕು ಅನ್ನೋ ಮಾತು ಕೂಡ ಇದೆ. ಇದ್ಯಾವುದೂ ಇಲ್ಲದಾಗ, ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಾಗ ಯಾವುದು ದಾರಿ? ಅಸಹಾಯಕತೆ, ನೋವು, ಬೇಗುದಿ ಇವೆಲ್ಲವೂ ಇದ್ದೇ ಇರ್ತದೆ. ಆದರೆ ಯಾರನ್ನು ಆದರ್ಶವಾಗಿಟ್ಟುಕೊಂಡು ನಾನು ಮುಂದೆ ಸಾಗುತ್ತೇನೆ ಅಂತ ಹೊರಟಾಗ ಒಂದು ಗಮ್ಯವನ್ನು ಸೇರುವಂಥದ್ದು, ಒಂದು ಗುರಿಯನ್ನು ತಲುಪುವಂಥದ್ದು, ಒಂದು ಹೊಸ ಸಾಧ್ಯತೆಯನ್ನು ತೆರೆಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ಗಮನಿಸಿಕೊಂಡಾಗ ಏಕಲವ್ಯ ಮಹಾಭಾರತದ ಕಥೆಯ ಒಂದು ಸೋಜಿಗದ ವ್ಯಕ್ತಿ. ಗುರುವಿಲ್ಲದೆ ಗುರುವಿನ ನೆನಪಿನಲ್ಲಿ, ಅವರ ಭಾವಚಿತ್ರದ ಒಂದು ಗುಂಗಿನಲ್ಲಿ ವಿದ್ಯೆಯನ್ನು ಕಲಿತು ಜಗತ್ತಿಗೆ ಹೇಗೆ ಸಾಗಬೇಕು, ಗುರು ಇರಲಿ ಇಲ್ಲದೆ ಇರಲಿ ಯಾವ ರೀತಿಯಲ್ಲಿ ಸಾಗಬೇಕು ಅಂತ ತೋರಿಸಿಕೊಟ್ಟವನಿದ್ರೆ ಏಕಲವ್ಯ. ಆ ದೃಷ್ಟಿಯಿಂದ ಮಹಾಭಾರತದಲ್ಲಿ ಕಂಡುಬರುವಂತಹ ಏಕಲವ್ಯನ ನೋಟ ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಏಕಲವ್ಯ ಇದ್ದರೆ ಅರ್ಜುನಿಗೆ ಸರಿಸಾಟಿಯಾಗಿ ಇನ್ನೊಬ್ಬ ನಾಯಕ ಕಂಡು ಬರ್ತಾ ಇದ್ದ, ಆತನಿಗೆ ಸರಿಸಾಟಿಯಾಗಿ ಪ್ರತಿಸ್ಪರ್ಧಿಯಾಗಿ ಬರುತ್ತಾ ಇದ್ದ ಎಂಬುದು ಸತ್ಯ. ಆದ್ದರಿಂದ ಎಲ್ಲೋ ಒಂದು ಕಡೆ ಶೋಷಣೆಯೋ ಅಂತ ಅನಿಸುತ್ತದೆ. ಅದೇನೇ ಇದ್ದರೂ ಕೂಡ ಇವತ್ತು ನಾವು ಏಕಲವ್ಯ ನಮಗೆ ಮಾದರಿ. ಅವನ ಶ್ರದ್ಧೆ, ನಿಷ್ಠೆ, ಗುರುವಿನ ಮೇಲಿರುವಂಥ ಅಭಿಮಾನ ಮತ್ತು ಆತನ ಸ್ವಾಭಿಮಾನ ಇವೆಲ್ಲವೂ ಕೂಡ ನಮಗೆ ಮಾದರಿಯಾಗುತ್ತೆ. ಈ ಒಂದು ಪ್ರಸಂಗವನ್ನು ಏಕವ್ಯಕ್ತಿ ತಾಳಮದ್ದಳೆಯ ಸರಣಿಯ ಇಂದಿನ ಪ್ರಸಂಗವೇ ಏಕಲವ್ಯ. ಈ ಒಂದು ಪ್ರಸಂಗದ ಅರ್ಥಧಾರಿಯಾಗಿದ್ದವರು ಸರಕಾರಿ ಪದವಿ ಪೂರ್ವ ಕಾಲೇಜು ಶಿರ್ಲಾಲು ಕಾರ್ಕಳ ಇಲ್ಲಿನ ಶಿಕ್ಷಕರಾಗಿರುವಂತಹ, ಲೇಖಕರು ಆಗಿರುವಂತಹ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ನಿರೂಪಕರಾಗಿ ಗುರುತಿಸಿಕೊಂಡಂಥ ಶ್ರೀ ಸತೀಶ್ ವಡ್ಡರ್ಸಿ ಅವರು ಭಾಗವತರಾಗಿ ಇವತ್ತು ನಾವು ಬಹಳ ಎಳೆಯ ಭಾಗವತರು ಮತ್ತು ಭವಿಷ್ಯದ ದೃಷ್ಟಿಯಿಂದ ಗುರುತಿಸಿಕೊಳ್ಳುವ ಹಲವಾರು ಭಾಗವತರನ್ನು ಕಾಣ್ತೀವಿ. ಯಾಕೆಂದರೆ ಒಂದೊಳ್ಳೆಯ ಯಕ್ಷಗಾನ ಮುಂದಿನ ಜನಾಂಗಕ್ಕೆ ರವಾನೆ ಆಗಬೇಕಾದರೆ ಅಲ್ಲಿ ಮುಖ್ಯವಾಗಿ ಹೊಸ ಹೊಸ ಭಾಗವತರು ಬರಬೇಕಾಗತ್ತೆ. ಅಂಥವರಲ್ಲಿ ತೆಕ್ಕಟೆಯ ಕುಮಾರಿ ಪೂಜಾ ಆಚಾರ್ ಅವರು ತಮ್ಮದೇ ಆದಂಥ ಒಂದು ಹೆಜ್ಜೆಯನ್ನು ಮೂಡಿಸ್ತಾ ಇದ್ದಾರೆ. ಚಂಡೆಯಲ್ಲಿ ರಾಹುಲ್ ಕುಂದರ್ ಕೋಡಿ ಕನ್ಯಾಣ, ಮದ್ದಳೆಯಲ್ಲಿ ರಾಹುಲ್ ಕೊಮೆ ಬಹಳ ಜತನದಿಂದ ಶ್ರದ್ಧೆಯಿಂದ ಈ ಒಂದು ಕೆಲಸವನ್ನು ಮಾಡ್ತಿರುವಂಥ ಎಲ್ಲ ಎಳೆಯ ಮನಸ್ಸುಗಳು. ಈ ಹಿಂದೆ ಹೇಳಿದ ಹಾಗೆ ಈ ಎಲ್ಲ ಪ್ರಸಂಗಗಳಿಗೆ ಸಾಹಿತ್ಯವನ್ನು ರಚನೆ ಮಾಡಿದವರು ಪಿ.ವಿ. ಆನಂದ ಸಾಲಿಗ್ರಾಮ ಅವರು, ಅದಕ್ಕೆ ಸಹಕಾರವನ್ನು ಕೊಟ್ಟವರು ಪ್ರಸಾದ್ ಮೊಗಬೆಟ್ಟು ಹಾಗೂ ವಿಶೇಷವಾಗಿ ವೆಂಕಟೇಶ್ ವೈದ್ಯರವರು. ಪರಿಕಲ್ಪನೆ ನಂದಾದರೂ ಕೂಡ ಆ ಕನಸುಗಳಿಗೆ ಬಣ್ಣ ತುಂಬಿದವರು ಇಡೀ ತಂಡದವರು. ಇವತ್ತಿನ ಆಖ್ಯಾನ ಏಕಲವ್ಯ. ಶ್ರೀ ಗುರುಗಣಾಧಿಪತಯೇ ನಮಃ.
ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಕೊತ್ತೀರ್ಪ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಆವ ಕಡೆ ಪೋಗಲಾನು ಆವ ಕಡೆ ಪೋಗಲಾನು ಯೋಚಿಸುತ್ತ ಭಾವವೇಷವ ತಾಳ್ದನು. ಯೋಚಿಸುತ್ತ ಭಾವವೇಷವ ತಾಳ್ದನು. ನೋವ ನೀಡಿದನರ್ಜುನ ಕುರುಪತಿಯು ಕಾವನೆಂಬುದು ಈ ಮನ. ಆವ ಕಡೆ ಪೋಗಲಾನು ಗೊಂದಲದಲ್ಲಿ ಬಿದ್ದು ಬಿಟ್ಟೆನಲ್ಲ. ಕಾರಣ ಕುರುಕ್ಷೇತ್ರದ ಯುದ್ಧ ನಿಶ್ಚಯವಾಗಿದೆ. 18 ದಿನಗಳ ಕಾಲ ನಡೆಯುವ ಆ ಯುದ್ಧದಲ್ಲಿ ಕೌರವರು ಒಂದೆಡೆ, ಪಾಂಡವರು ಇನ್ನೊಂದೆಡೆ. ಛಲಕ್ಕಾಗಿ ಇರುವೆನೆಂದ ದುರ್ಯೋಧನನು ಇನ್ನೊಂದೆಡೆಯಲ್ಲಾದರೆ ಸತ್ಯ ನಿಷ್ಠೆ ಧರ್ಮಕ್ಕಾಗಿ ನಾವು ಹೋರಾಡುತ್ತೇವೆ ಎನ್ನುವ ಪಾಂಡವರು ಇನ್ನೊಂದೆಡೆ. ಎಲ್ಲಿ ಹೋಗಲಿ, ಯಾರ ಪಕ್ಷವನ್ನು ಸೇರಲಿ ಎನ್ನುವ ಗೊಂದಲದಲ್ಲಿ ನಾನಿದ್ದೇನೆ. ಸ್ವಾಮಿ, ಕೌರವರಾಗಲಿ ಪಾಂಡವರಾಗಲಿ ನೀವು ನಮ್ಮ ಕಡೆ ಬಂದು ನಿಲ್ಲಿ ಎಂದು ನಮ್ಮನ್ನು ಕರೆಯಲಿಲ್ಲ. ಆದರೆ ನಾವು ಈ ಧರ್ಮ ಯುದ್ಧದಲ್ಲಿ ಒಂದೆಡೆಯಲ್ಲಿ ನಿಲ್ಲಲೇಬೇಕಾದ ಕರ್ತವ್ಯವನ್ನ ಪಾಲಿಸಲೇಬೇಕಾಗಿದೆ. ಹೌದು ಸ್ವಾಮಿ, ದೊಡ್ಡವರ ಜೊತೆಯಲ್ಲಿ ನಮ್ಮಂತಹ ಸಣ್ಣವರು ಹೋಗಿ ನಿಂತಾಗ ನಾವು ಹೇಳಿಕೊಳ್ಳಬಹುದು ನಾವು ಇಂತಹ ಕಡೆಯವರೆಂದು. ಆ ಹೆಗ್ಗಳಿಕೆಗೆ ನಾವು ಪಾತ್ರರಾಗಬಹುದು. ಅವರಿಗೆ ನಮ್ಮ ಅಗತ್ಯತೆ ಇಲ್ಲದಿರಬಹುದು. ಆದರೆ ನಮ್ಮ ಇರುವಿಕೆಯ ಪ್ರಸ್ತುತತೆ ಮಹಾಭಾರತದ ಯುದ್ಧದಲ್ಲಿ, ಧರ್ಮ ಯುದ್ಧದಲ್ಲಿ ನಾವು ಭಾಗವಹಿಸಲೇಬೇಕಾಗಿದೆ. ಭಾಗವಹಿಸಲು ನಾನು ಹೋಗಲೇಬೇಕಾಗಿದೆ. ಬಹುಶಃ ನಾವು ನೆನಪು ಮಾಡಿಕೊಳ್ಳಬಹುದು, ರಾಮದೇವರು ಲಂಕೆಗೆ ಹೋಗಲು ಸೀತೆಯನ್ನ ಕರೆತರಲಿಕ್ಕಾಗಿ ವಾನರ ಸೇನೆಯೊಂದಿಗೆ ಸೇತುವೆಯನ್ನು ಕಟ್ಟುತ್ತಿರುವಾಗ ಪುಟ್ಟ ಅಳಿಲೊಂದು ಆ ಸಮುದ್ರದ ಶರದಿಯ ದಂಡೆಯ ಹೊಯ್ಗೆಯ ಮೇಲೆ ಹೊರಳಾಡಿ ಆ ಮರಳನ್ನ ತೆಗೆದುಕೊಂಡು ಹೋಗಿ ಆ ಬಂಡೆಗಳ ಮೇಲೆ ಹಾಕುತ್ತಿತ್ತಂತೆ. ಆ ಅಳಿಲ ಸೇವೆ ಆ ಸೇತುವೆಗೆ ಬೇಕಾಗಿದೆಯೋ ಇಲ್ಲವೋ ಎನ್ನುವ ಪ್ರಶ್ನೆ ಬೇರೆ. ಆದರೆ ರಾಮನಿಗೆ ಆ ಧರ್ಮ ಕಾರ್ಯದಲ್ಲಿ ಜೊತೆ ನಿಂತು ಸಹಕರಿಸಿದ ಅಳಿಲಿನ ಸೇವಾ ತತ್ಪರತೆ ಎನ್ನುವಂಥದ್ದು ಅಲ್ಲಿ ಬಹಳ ಮುಖ್ಯವಾಗ್ತದೆ. ಇಂತಹ ಧರ್ಮ ಯುದ್ಧದಲ್ಲಿಯೂ ಕೂಡ ಸತ್ಯವೋ ನಿಷ್ಠೆಯೋ ಅಥವಾ ರಾಜನಿಷ್ಠೆಯೋ ಏನೂ ಕೂಡ ಇರಬಹುದು. ಮಹಾಭಾರತದ 18 ದಿನಗಳ ಯುದ್ಧದಲ್ಲಿ ನಾವು ಭಾಗವಹಿಸಲೇಬೇಕಾಗಿದೆ. ಆದರೆ ನನಗಿರುವ ಗೊಂದಲ, ಯಾರ ಪಕ್ಷವನ್ನ ಸೇರಲಿ ಎಂದು. ಕೌರವರ ಜೊತೆ ಹೋಗಲೇ ಅಥವಾ ಪಾಂಡವರ ಜೊತೆ ನಿಲ್ಲಲೇ? ದ್ರೋಣ, ಕೃಪ ಮುಂತಾದ ಹಿರಿಯರನ್ನ, ಸೇನಾನಿಗಳನ್ನ ಹೊಂದಿರುವಂತಹ ಕೌರವರ ಸೇನೆ ಒಂದೆಡೆಯಲ್ಲಾದರೆ, ಶ್ರೀಕೃಷ್ಣ ಪರಮಾತ್ಮನೇ ಒಂದೆಡೆಯಲ್ಲಿ ನಿಂತು ಪಾಂಡವರನ್ನ ಮುನ್ನಡೆಸುತ್ತಿದ್ದಾನೆ. ನಾನು ಯೋಚನೆ ಮಾಡುವುದು, ಕೌರವರ ಸೇನೆಯನ್ನ ಸೇರುವುದು ಹೆಚ್ಚು ಯುಕ್ತವಾಗ್ತದೆ ಎಂದು. ಯಾಕಂತ ಹೇಳಿದ್ರೆ, ಒಂದೊಂದು ದಿನ ಬಾಲ್ಯದಲ್ಲಿ ನನಗೆ ನೋವನ್ನ ನೀಡಿದವನು ಅರ್ಜುನ, ಪಾಂಡವರ ಜೊತೆಯಲ್ಲಿರುವವನು ಪಾಂಡುಪುತ್ರ ಅರ್ಜುನ ನನಗೆ ನೋವನ್ನ ನೀಡಿದ. ಕೌರವರ ಜೊತೆಯಲ್ಲಿ ನಿಂತರೆ ನನ್ನನ್ನು ಕರೆದುಕೊಂಡಾರೆಯೋ ಏನೋ ಎನ್ನುವಂತ ಒಂದು ಸಂಶಯ ಒಂದೆಡೆಯಲ್ಲಿ ನೆಲೆಯಾಡ್ತಾ ಇದೆ. ಆದರೆ ದೃಢತೆ ಇದೆ ಸ್ವಾಮಿ ನನ್ನ ನಿಶ್ಚಯದಲ್ಲಿ. ಕಾರಣ, ಕರ್ಣನನ್ನ ಒಪ್ಪಿಕೊಂಡು ರಾಜ್ಯ ಪಟ್ಟಾಭಿಷೇಕವನ್ನ ಕೊಟ್ಟವನು,
ದುರ್ಯೋಧನನು. ಸೂತಪುತ್ರನಾದ ಕರ್ಣನಿಗೆ ಆ ಅವಕಾಶ ಸಿಕ್ಕಿತು ಅಂತಾದ್ರೆ ನನಗೆ ಅವಕಾಶ ಸಿಗಲಾರದೆ ನಾನೇನು ಕಡಿಮೆಯವನೇ? ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಸ್ವಾಮಿ. ನಾನು ನಿಷಾದ ಕುಲದವನು ಎನ್ನುವ ಹೆಮ್ಮೆ ನನಗಿದೆ ಸ್ವಾಮಿ. ವರ ನಿಷಾದದ ದೊರೆ ಹಿರಣ್ಯನ ವರ ನಿಷಾದದ ದೊರೆ ಹಿರಣ್ಯನ ತರಳನೇ ಕಲವ್ಯನಾದಿನ ತರಳನೇ ಗುರುವನರೆ ಸೂತ ಬರಲು ಕೇಳ್ದನು ದ್ರೋಣ ಮಹಿಮೆ. ಗುರುವನರೆ ಸೂತ ಬರಲು ಕೇಳ್ದನು ದ್ರೋಣ ಮಹಿಮೆ. ಗುರುವನರೆ ಸೂತ ಬರಲು ಕೇಳ್ದನು ದ್ರೋಣ ಮಹಿಮೆ. ಸ್ವಾಮಿ, ನನ್ನ ಬಗ್ಗೆ ನಾನು ಹೇಳಿಕೊಳ್ಳಬೇಕಾದರೆ ನಿಷಾದ ಕುಲದವನು ನಾನು. ನಿಷಾದದ ದೊರೆ ಹಿರಣ್ಯ ಧನುವಿನ ಮಗ ಏಕಲವ್ಯನು ನಾನು. ಕಾಡ ಬೇಡರು ಸ್ವಾಮಿ ನಾವು. ಕಾಡಿನಲ್ಲಿರುವ ವನ್ಯ ಮೃಗಗಳನ್ನು ಬೇಟೆಯಾಡಿ ಅವುಗಳನ್ನು ಭಕ್ಷಿಸುವುದು, ಮೃಗ ಖಗಗಳೊಂದಿಗೆ ನಲಿಯುತ್ತಾ ಆಡುತ್ತಾ ಆಡುತ್ತಾ ಕಾಡಿನ ಎತ್ತರೆತ್ತರವಾದ ಮರವನ್ನ ಎತ್ತಿ ಹತ್ತಿ ಜೀಕುವುದು, ಅಲ್ಲಿ ಕೆಳಗಿಳಿದು ಬಂದಿರುವಂತಹ ಬಿಳಲುಗಳನ್ನ ಹಿಡಿದುಕೊಂಡು ಜೋಕಾಲೆಯಾಡುವುದು, ಹೀಗೆ ಮಾಡುತ್ತಿರುವಂತಹ ಎಳೆಯ ಸಂದರ್ಭದಲ್ಲಿ ಅಲ್ಲೆಲ್ಲೋ ನನಗೆ ಕೇಳಿ ಬರುತ್ತಿತ್ತು ಸ್ವಾಮಿ, ಹುಲ್ಲೆಯೊಂದು ವ್ಯಾಘ್ರದ ದಾಳಿಗೆ ತುತ್ತಾಗಿ ಅಂಗಲಾಚುವುದು ಅರಚುವುದನ್ನ ನಾನು ಕೇಳಿಸಿಕೊಳ್ಳುತ್ತಿದ್ದೆ. ಆಗ ನನ್ನ ಮನ ವಿಹ್ವಲಗೊಳ್ಳುತ್ತಿತ್ತು. ನನ್ನ ತಂದೆ ಹಿರಣ್ಯಧನು ಬೇಟೆಯಲ್ಲಿ ನಿಷ್ಣಾತನಾದವನು. ಅವನಿಂದ ಬಂದ ಧನುವನ್ನ ಹಿಡಿದು ನಾನು ಅಂತಹ ವ್ಯಾಘ್ರಗಳನ್ನ ಬಲಿ ಪಡೆಯಲು ನಾನು ಗುರಿ ಇಟ್ಟು ಹೊಡೆಯುವುದರಲ್ಲಿ ನಾನು ಸಿದ್ಧಹಸ್ತನಾಗಿದ್ದೆ. ಆದರೆ ನನಗೆ ತೃಪ್ತಿಯಾಗುತ್ತಾ ಇರಲಿಲ್ಲ. ನಾನು ಇದರಲ್ಲಿ ಇನ್ನೂ ನಿಷ್ಣಾತತೆಯನ್ನ ಪಡೆಯಬೇಕು, ನಾನು ಇನ್ನೂ ಹೆಚ್ಚಿನದನ್ನ ಸಾಧಿಸಬೇಕು. ನನ್ನ ತಾಯಿ ಹೇಳ್ತಾ ಇದ್ಲು, ಮಗು, ನೀನು ವಿದ್ಯೆಯನ್ನ ಗುರುಮುಖೇನವಾಗಿ ಕಲಿತ್ರೆ ನೀನು ಏನು ಶಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ಯೋ ಅದರಲ್ಲಿ ಪ್ರಾವೀಣ್ಯತೆಯನ್ನ ನೀನು ಪಡಿತೀಯಾ ಅಂತ ಹೇಳ್ಕೊಂಡು, ಆ ಪ್ರಾವೀಣ್ಯತೆ ನನಗೆ ಬೇಕು ಅಂತ ಅನ್ನಿಸ್ತಾ ಇತ್ತು. ಮಹತ್ವಾಕಾಂಕ್ಷೆಯನ್ನ ಹೊಂದಿದವನು ಸ್ವಾಮಿ ನಾನು. ಎತ್ತರವಾದ ಮರವನ್ನ ಏರಿ ಮುಗಿಲೆತ್ತರಕ್ಕೆ ನೋಡುವಾಗ ನನಗನ್ನಿಸುತ್ತಿತ್ತು, ಮೋಡದ ಮರೆಯಲ್ಲಿ ಹಾರುವ ಗರುಡನಂತೆ ನಾನು ಆ ಎತ್ತರದಲ್ಲಿ ಹೋಗಬೇಕು ಎಂದು. ಮರವೇರಿ ಕುಳಿತಾಗ ದೂರದಲ್ಲಿ ಕೇಳುತ್ತಿದ್ದಂಥ ಪ್ರಾಣಿಯ ಆರ್ತನಾದದ ದನಿಯನ್ನ ನಾನು ಕೇಳಿದಾಗ ಅದರೆಡೆಗೆ ನಾನು ಇಲ್ಲಿಂದ ಬಾಣವನ್ನ ಹೂಡಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆ ನನಗೆ ಬರುತ್ತಿತ್ತು, ಆ ಪ್ರಾಣಿಯನ್ನ ರಕ್ಷಿಸಲಿಕ್ಕಾಗಿ. ಆದರೇನು ಮಾಡೋಣ ಹೇಳಿ? ನಿಷಾದ ಕುಲದವರು ನಾವು, ನಮಗೆ ವಿದ್ಯಾಭ್ಯಾಸದ ಸೋಂಕಿಲ್ಲ, ವಿದ್ಯೆಯನ್ನ ಹೇಳಿಕೊಡುವವರಿಲ್ಲ, ಅದನ್ನ ಕಲೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಿನ್ನ ಶ್ರದ್ಧೆ ಏನಿದೆಯೋ ಅದರ ಮುಖೇನ ಸ್ವತಃ ನೀನು ಅಭ್ಯಾಸ ಮಾಡಿಕೊಳ್ಳಬೇಕು ಎನ್ನುವುದು ನನ್ನ ತಂದೆಯ ಮಾತು. ನಾವು ಹೀನ ಕುಲದವರು, ಗುರುಕುಲದಲ್ಲಿ ಶಿಕ್ಷಣವನ್ನ ಪಡೆಯಲಿಕ್ಕೆ ನಮಗೆ ಅರ್ಹತೆ ಇಲ್ಲ, ಅವಕಾಶ ಇಲ್ಲ ಎನ್ನುವುದು ನನ್ನ ತಂದೆಯ ಒಂದು ಸಲಹೆಯಾಗಿತ್ತು. ಆದರೆ ನನ್ನ ಆಲೋಚನೆ ಅದಾಗಿರಲಿಲ್ಲ. ನಾನು ಕೂಡ ಗುರುವಿನಿಂದ ಶಿಕ್ಷಣವನ್ನ ಪಡೆಯಬೇಕು, ಗುರುಮುಖೇನವಾಗಿ ಪಡೆದಂಥ ಶಿಕ್ಷಣ ನನಗೆ ಬಿಲ್ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನ ತಂದು ಕೊಡ್ತದೆ ಅಂತ ಹೇಳ್ಕೊಂಡು,
ಆ ಕಾರಣಕ್ಕಾಗಿ ಗುರುಗಳ ಹುಡುಕಾಟದಲ್ಲಿದ್ದೆ. ಕಾಡೆಲ್ಲವೂ ಅಲೆಯುತ್ತಿದ್ದೆ. ಕಾಡಿನಂಚಿನಲ್ಲಿರುವಂತಹ ಗುರು ದ್ರೋಣರ ಬಗ್ಗೆ ನಾನು ತಿಳಿದುಕೊಂಡೆ. ಪಾಂಡವರಿಗೆ, ಕೌರವರಿಗೆ, ಕ್ಷತ್ರಿಯರಿಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಡುವಂತಹ ಗುರು ದ್ರೋಣರು ಎಲ್ಲರನ್ನ ಒಂದೇಯಾಗಿ ಕಾಣುತ್ತಾರೆ. ಶಿಷ್ಯರೆಲ್ಲರೂ ಅವರಿಗೆ ಒಂದೇ ಸಮಾನವಾಗಿದೆ. ಅಂತಹ ಗುರುಗಳ ಮುಖೇನವಾಗಿ ನಾನು ಶಿಕ್ಷಣವನ್ನ ಪಡಿಬೇಕು ಎನ್ನುವ ಹಂಬಲದಿಂದ ನಾನು ಗುರುಗಳ ಬಳಿಗೆ ಧಾವಿಸಿದೆನಲ್ಲ. ಚಾಪವೇದ್ಯೆಯೋ ಶ್ರೇಷ್ಠ ದ್ರೋಣರು ಚಾಪವೇದ್ಯೆಯೋ ಶ್ರೇಷ್ಠ ದ್ರೋಣರು ರೂಪವಳೆಯದೆ ವಿದ್ಯೆ ಪೇಳ್ದರು. ರೂಪವಳೆಯದೆ ವಿದ್ಯೆ ಪೇಳ್ದರು. ದಾಪುಕಾಲಲ್ಲಿ ಅವರ ಸಂಧಿಸೆ ಏಕಲವ್ಯ. ದಾಪುಕಾಲಲ್ಲಿ ಅವರ ಸಂಧಿಸೆ ಏಕಲವ್ಯ. ಅವರ ಸಂಧಿಸೆ ಏಕಲವ್ಯ. ನಾನು ಕೇಳಿದ್ದೇನು, ನೋಡುತ್ತಿರುವುದೇನು? ಎಲ್ಲ ಶಿಷ್ಯವರ್ಗರನ್ನ ಸಮಾನವಾಗಿ ಕಾಣುವ ಗುರುಶ್ರೇಷ್ಠ ದ್ರೋಣಾಚಾರ್ಯರು ಕುರುವಂಶದವರಿಗೆ ಶಿಕ್ಷಣವನ್ನ ನೀಡುತ್ತಾ ಆ ಮಕ್ಕಳನ್ನ ಬೆಳೆಸುವ ಪರಿಯನ್ನ ನೋಡ್ತಾ ಇರುವಾಗ ನನಗಾದಂತ ಸಂತೋಷ ಅಷ್ಟಿಷ್ಟಲ್ಲ. ದೂರದಲ್ಲಿರುವಂತಹ ನಿಧಿ ನನ್ನ ಅಂಗೈಯಲ್ಲಿ ಸಿಕ್ಕಿಬಿಟ್ಟಿತು ಎನ್ನುವ ಸಂತೋಷ ನನಗಾಗುತ್ತಿದೆ. ಆಹಾ, ಗುರುಗಳು ಶಿಷ್ಯರ ಕಿವಿಯಲ್ಲಿ ಏನೋ ಹೇಳುತ್ತಾರೆ. ಅದನ್ನ ಕೇಳಿಸಿಕೊಂಡಂತಹ ಶಿಷ್ಯ ಬಾಣ ಪ್ರಯೋಗವನ್ನ ಮಾಡುತ್ತಾನೆ. ತಂತ್ರ ಪ್ರತಿತಂತ್ರ, ಅದರಲ್ಲಿ ನಾವೀನ್ಯತೆ, ಇವೆಲ್ಲವನ್ನ ಶಿಷ್ಯವರ್ಗ ರೂಢಿಸಿಕೊಳ್ಳುವುದನ್ನ ನೋಡ್ತಾ ಇರುವಾಗ ನಾನು ಈ ಗುರುಗಳ ಶಿಷ್ಯನಾದರೆ ನನ್ನ ಭಾಗ್ಯ ಸೌಭಾಗ್ಯ ಅದಕ್ಕೆ ಮೇರೆಯೇ ಇಲ್ಲ ಎಂದು ಎಣಿಸುತ್ತದೆ. ಮರೆಯಲ್ಲಿ ನಿಂತು ಆ ಗುರುಗಳ ಪಾಠವನ್ನ ಆಲಿಸುತ್ತಾ ಕೇಳುತ್ತಾ ನಿಂತಾಗ ಅಯ್ಯೋ, ನಾನು ಇಷ್ಟು ದಿನ ಯಾಕೆ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇದ್ದೆ, ಈ ಕಡೆಗೆ ಯಾಕೆ ಬರಲಿಲ್ಲ ಅನ್ನುವ ನೋವು ಕಾಡ್ತಾ ಇದೆ. ಇನ್ನು ತಡ ಮಾಡುವುದಿಲ್ಲ. ದಾಪುಕಾಲಲ್ಲಿ ಗುರುಗಳ ಬಳಿಗೆ ನಾನು ಓಡೋಡಿ ಬಿಡುತ್ತೇನೆ, ಗುರುಗಳ ಕಾಲಿಗೆ ಎರಗಿ ಬಿಡುತ್ತೇನೆ. ಗುರುವೆ ವಂದಿಸುವೆ ಪದ ಕೆರೆಗೆ, ಗುರುವೆ ವಂದಿಸುವೆ ಪದ ಕೆರೆಗೆ. ಬಿಲ್ಲಿನ ವಿದ್ಯೆ ಗುರುತರದಲ್ಲಿ ಎನಗೆ ಹರಗಿ, ಬಿಲ್ಲಿನ ವಿದ್ಯೆ ಗುರುತರದಲ್ಲಿ ಎನಗೆ ಹರಗಿ. ಕರ ಮುಗಿದೆನ್ನಲು ಕ್ಷತ್ರಿಯರಿಂಗಿದು, ಕರ ಮುಗಿದೆನ್ನಲು ಕ್ಷತ್ರಿಯರಿಂಗಿದು.
ಗುರುಗಳನ್ನ ನೋಡಿದ್ದೇ ತಡ ಗುರುಗಳ ಪದತಲದಲ್ಲಿ ನನ್ನ ಶಿರವನ್ನ ಇಟ್ಟೇ ಬಿಟ್ಟೆ. ಸಾಷ್ಟಾಂಗವಾಗಿ ಗುರುಗಳ ಪದದ ಅಡಿಯಲ್ಲಿ ನಾನು ಬಿದ್ದು ಬಿಟ್ಟೆ, ಅಲ್ಲ ನಮಸ್ಕರಿಸಿ ಬಿಟ್ಟೆ. ಬಹುಶಃ ನನಗೆ ಸಿಕ್ಕಂತ ಭಾಗ್ಯವದು. ಕುರುವಂಶದ ರಾಜಕುಮಾರರಿಗೆ ಹೇಳಿಕೊಡುತ್ತಿರುವ ರೀತಿಯಲ್ಲಿಯೇ ಈ ಗುರುಗಳು ನನಗೆ ಶಿಕ್ಷಣವನ್ನ ಕೊಡುತ್ತಾರೆ ಎನ್ನುವ ಭಾವನೆಯಲ್ಲಿ ನಾನು ಗುರುಗಳಲ್ಲಿಗೆ ಬಂದು ಬಿಟ್ಟೆ. ಅವರಿಗೆ ನಮಸ್ಕರಿಸಿ ಬಿಟ್ಟೆ. ಗುರುಗಳು ನನ್ನನ್ನ ವಿಚಾರಿಸಲು ಪ್ರಾರಂಭಿಸಿದರು. ಬಹುಶಃ ಅವರಿಗೆ ನನ್ನನ್ನು ನೋಡಿದ ತಕ್ಷಣ ಇವನಾರು ಎನ್ನುವುದು ಅವರಿಗೆ ಅರ್ಥವಾಗಿರುತ್ತದೆ. ದ್ರೋಣಾಚಾರ್ಯರು ಗುರುಶ್ರೇಷ್ಠರು ಅಂತ ಕರೆಯುವುದು ಅದಕ್ಕೆ. ಆ ಕಾರಣವಾಗಿಯೇ ನನ್ನಿಂದ ಅಂತರವನ್ನ ಇಟ್ಟುಕೊಂಡರೋ ಏನೋ ನನಗೆ ತಿಳಿಯದು. ನಾನು ಅವರ ಕಾಲಿಗೆ ಎರಗಿದಾಗ ಅವರು ಒಂದಡಿ ಹಿಂದಕ್ಕೆ ಹೋಗಿಬಿಟ್ಟರು. ಗಮನಿಸಿದೆ ನಾನು. ಆದರೆ ಆ ನೋವು ನನ್ನನ್ನು ಕಾಡಲಿಲ್ಲ. ಗುರುಗಳು ನನ್ನನ್ನು ಬರಸೆಳೆದು ಅಪ್ಪಿಕೊಳ್ಳುತ್ತಾರೆ ಎನ್ನುವ ಭಾವನೆ ನನಗಿರಲಿಲ್ಲ. ಅಂತಹ ಪ್ರೀತಿ ವಾತ್ಸಲ್ಯವನ್ನ ನಾನು ಕಂಡವನಲ್ಲ. ಕಾರಣ ನಾನು ಕಾಡಬೇಡ. ಕೊಲ್ಲುವುದು, ಕಡಿಯುವುದು, ತಿನ್ನುವುದು, ಹಸಿ ಮಾಂಸವನ್ನು ಭಕ್ಷಿಸುವುದು, ಈ ರೀತಿಯ ಕಠೋರ ಕಾಠುಣ್ಯದ ಒಂದು ವಾತಾವರಣದಲ್ಲಿಯೇ ನಾನು ಬೆಳೆದವನು. ಆ ಕಾರಣದಿಂದಾಗಿ ಅತಿಯಾದ ನಿರೀಕ್ಷೆ ಇರಲಿಲ್ಲ. ನನಗೆ ಶಿಕ್ಷಣವನ್ನ ಗುರುಗಳು ನೀಡುತ್ತಾರೆ ಎನ್ನುವ ಭಾವನೆ ನನಗಿತ್ತು. ಆ ಕಾರಣದಿಂದಾಗಿ ಗುರುಗಳನ್ನ ಹುಡುಕಿಕೊಂಡು ಹೋಗಿದ್ದು ನಾನು. ಒಂದಡಿ ಹಿಂದೆ ಹೋದರಲ್ಲ ಗುರುಗಳು. ಆಗ ಗುರುಗಳು ನನ್ನಲ್ಲಿ ಕೇಳಿದ್ದು, ಯಾರು ನೀನು? ಈ ಬಿಲ್ವಿದ್ಯೆಯನ್ನು ಕಲಿಯಲು ನೀನು ಸತ್ಪಾತ್ರನೇ ಎನ್ನುವುದಾಗಿ. ಅರ್ಥ ಆಗಲಿಲ್ಲ ಸ್ವಾಮಿ ನನಗೆ. ಯಾಕೆಂತ ಹೇಳಿದ್ರೆ, ಕಾಡಿನಲ್ಲಿರುವ ಪ್ರಾಣಿಗಳಲ್ಲಿ ಭೇದ ಭಾವವನ್ನ ನಾವು ತೋರ್ಪಡಿಸಿಕೊಂಡವರಲ್ಲ. ಕ್ರೂರ ಮೃಗಗಳು, ಸಾಧು ಸ್ವಭಾವದ ಮೃಗಗಳು ಎನ್ನುವ ಎರಡು ವಿಭಾಗವಿತ್ತೇ ಹೊರತು ಬೇರೆ ಭೇದ ಭಾವ ನಮ್ಮಲ್ಲಿ ಇರಲಿಲ್ಲ. ಆ ಕಾರಣದಿಂದಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ನನ್ನಲ್ಲಿತ್ತು. ಹಾಗಾಗಿ ಗುರುಗಳ ಸತ್ಪಾತ್ರತೆಯ ಪ್ರಶ್ನೆ ನನ್ನನ್ನು ಯೋಚಿಸುವಂತೆ ಮಾಡಿತು. ಬಹುಶಃ ಗುರುಗಳು ಈ ಅರ್ಥದಲ್ಲಿ ಕೇಳಿರಬಹುದೋ ಏನು, ನಿನಗೆ ಶಿಕ್ಷಣದ ಅವಶ್ಯಕತೆ ಇಲ್ಲ. ಒಂದು, ಕಾಡಿನಲ್ಲಿರುವ ನಿನಗೆ ಬಿಲ್ವಿದ್ಯೆಯ ಅವಶ್ಯಕತೆ ಇಲ್ಲ. ಕಾರಣ, ಕಾಡು ಪ್ರಾಣಿಗಳನ್ನು ಬೇಟೆಯಾಡುವವರು, ರಕ್ಷಣೆಗಾಗಿ ಅಲ್ಲ, ಭಕ್ಷಣೆಗಾಗಿ. ಹೇಗೋ ನೀನು ಗುರಿ ಇಟ್ಟ ಹೊಡೆದಂತಹ ಯಾವುದೇ ಎಸೆತ ಕೆಲವೊಂದು ತಾಗಬಹುದು, ತಾಗಿದ ಪ್ರಾಣಿಯನ್ನ ನೀನು ಹೊಡೆದು ತಿನ್ನಬಹುದು. ಇಷ್ಟೇ ಆಗಿತ್ತು ಬೇಡರ ಕುಲದ ಒಂದು ಕಸುಬು. ಹಾಗಾಗಿಯೇ ಗುರುಗಳು ನನ್ನಲ್ಲಿ ಕೇಳಿರಬಹುದು, ನಿನ್ನ ಸತ್ಪಾತ್ರತೆ ಏನು ಎನ್ನುವುದಾಗಿ. ಸ್ವಾಮಿ, ಗುರುಗಳಿಗೆ ನಾನು ಹೇಳಿದೆ, ಗುರುವರ್ಯ, ನೀವು ಹೇಳಿದ ಪಾಠವನ್ನ ಮರೆಯಲ್ಲಿ ನಿಂತು ಕೇಳಿದವನು ನಾನು. ಈ ಜಗತ್ತಾಗಿರುವುದು ಪಂಚಭೂತಗಳಿಂದ. ಪಂಚಭೂತಗಳಿಂದಾದ ಈ ಜಗತ್ತಿಗೆ ಯಾವುದೇ ಭೇದ ಭಾವವಿಲ್ಲ. ಬೀಸುವ ಗಾಳಿ ಇರಬಹುದು, ಹರಿಯುವ ನೀರಿರಬಹುದು, ನಾವು ನಿಂತಿರುವಂತಹ ಮಣ್ಣಿರಬಹುದು, ಬೆಳಕನ್ನು ನೀಡುವಂತಹ ದಿನಕರನಿರಬಹುದು. ಇವರೆಲ್ಲರೂ ಕೂಡ ಎಲ್ಲಿಯೂ ಭೇದ ಭಾವವನ್ನ ಮಾಡುವವರಲ್ಲ, ಮಾಡಿಸುವವರಲ್ಲ. ಬೀಸುವಂತಹ ಗಾಳಿ ನನಗೂ ಒಂದೇ, ನಿಮಗೂ ಒಂದೇ, ಕುರುವಂಶದ ರಾಜಕುಮಾರರಿಗೂ ಒಂದೇ. ನನಗೆ ಬೆಚ್ಚಗಿನ ಅನುಭವವನ್ನು ನೀಡಿ ಇನ್ನೊಬ್ಬನಿಗೆ ಬಿಸಿಯ ಅಥವಾ ತಂಪಿನ ಅನುಭವವನ್ನು ನೀಡಲಿಕ್ಕಿಲ್ಲ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಆ ಗಾಳಿ ನೀಡುತ್ತದೆ. ಎಲ್ಲರಿಗೂ ಹಿತವಾದ ಅನುಭವವನ್ನು ನೀಡುತ್ತದೆ. ಸಲಿಲ, ನಾವು ಕುಡಿಯುವ ನೀರು, ಹರಿಯುತ್ತಿರುವಂತಹ ಆ ಪಂಚವಟಿಯನ್ನ ನಾನು ದಾಟಿಯೇ ಬಂದವನು. ಗುರುಗಳ ಮನೆ ಮೇಲ್ಭಾಗದಲ್ಲಿತ್ತು. ಗುರುಗಳು ಅದೇ ನೀರನ್ನು ಬಳಸುತ್ತಾ ಇದ್ದರು. ಕೆಳಭಾಗದಲ್ಲಿ ನಾನು ದಾಟಿ ಬಂದಾಗ ಆ ನೀರು ನಿನ್ನ ಕುಲವನ್ನ ಪ್ರಶ್ನಿಸಲಿಲ್ಲವಲ್ಲ. ಅಷ್ಟೇ ಅಲ್ಲ, ನೀನ್ ಯಾರು ಎಂದು ಕೇಳಲಿಲ್ಲ ಅಲ್ಲ. ಅಷ್ಟೇ ಅಲ್ಲ, ಬಾಯಾರಿಕೆಯಿಂದ ಬೊಗಸೆಯಿಂದ ನಾನು ನೀರನ್ನ ಎತ್ತಿಕೊಂಡಾಗ ನನ್ನ ಕೈಯಿಂದ ಆ ನೀರು ಜಾರಿ ಹೋಗಲಿಲ್ಲ ಅಲ್ಲ. ಗುರುಗಳೇ,
ಇವೆಲ್ಲವಕ್ಕೂ ಇಲ್ಲದ ಭೇದ ಭಾವ ಮನುಜ ಕುಲವಾದ ನಮಗ್ಯಾಕೆ ಬೇಕು? ನಾನು ನಿಂತಿರುವಂಥ ನೆಲ ಕುಸಿಯಲಿಲ್ಲ, ನೀವು ನಿಂತಿರುವಂಥ ನೆಲ ಏರಲಿಲ್ಲ. ನೀವೇ ಹೇಳಿಕೊಟ್ಟಂತಹ ಪಾಠವಿದು, ಎಲ್ಲರೂ ಸಮಾನರು ಎಂದು. ಇಲ್ಲಿ ಯಾಕೆ ಭೇದ ಭಾವ? ಕಲಿಯುವ ಆಕಾಂಕ್ಷೆ ನನಗಿದೆ. ನೀವಲ್ಲವೇ ಹೇಳುತ್ತಾ ಇರುವಂಥದ್ದು ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಹೇಳಿಕೊಂಡು, ಯಾರಿಗೆ ಶ್ರದ್ಧೆ ಇದೆಯೋ ಅವನಿಗೆ ಜ್ಞಾನ ಲಭಿಸ್ತದೆ. ಶ್ರದ್ಧೆಯಿಂದ ಬಂದಿದ್ದೇನೆ ಗುರುಗಳೇ, ನನಗೆ ಪಾಠವನ್ನು ಅರುಹಿ ಎಂದು ಪರಿಪರಿಯಾಗಿ ಕೇಳಿಕೊಂಡೆ. ಗುರುಗಳು ಒಂದು ಹಂತದಲ್ಲಿ ತಾಳ್ಮೆಯನ್ನ ಕಳೆದುಕೊಂಡು ಹೇಳಿಯೇ ಬಿಟ್ಟರಲ್ಲ, ಏಕಲವ್ಯ, ನೀನಲ್ಲದೆ ಇನ್ನೊಬ್ಬರನ್ನಿರುತ್ತಿದ್ದರೆ ಅದರ ಕಥೆಯೇ ಬೇರೆಯಾಗುತ್ತಿತ್ತು. ನಿನ್ನ ರುಂಡವನ್ನು ನನ್ನ ಶಿಷ್ಯರಿಂದ ಕತ್ತರಿಸುತ್ತಿದ್ದೆ. ತಾಳ್ಮೆಯನ್ನ ಕಳೆದುಕೊಂಡು ಬಿಟ್ಟರು ಗುರುಗಳು. ಆದರೆ ಏಕಲವ್ಯ, ನಿನಗಾಗಿ ಸಹಿಸಿಕೊಂಡಿದ್ದೇನೆ, ನಿನ್ನನ್ನು ದಂಡಿಸುತ್ತಿಲ್ಲ. ಕಾರಣ ನಿನಗೆ ಶ್ರದ್ಧೆ ಇದೆ, ನಿನ್ನ ಶ್ರದ್ಧೆಯನ್ನ ಗುರುವಾಗಿ ನಾನು ಗುರುತಿಸಿದ್ದೇನೆ ಎನ್ನುವುದನ್ನು ಕೂಡ ಹೇಳಿದರು. ಆದರೆ ನಿನಗೆ ಇಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಯುಕ್ತವಾಗುವುದಿಲ್ಲ. ಕಾರಣವನ್ನು ಕೇಳಿದರೆ, ನಾನು ಕುರು ಕುಮಾರರಿಗೆ ಮಾತ್ರ ಶಿಕ್ಷಣವನ್ನು ಕೊಡುವುದು ಎನ್ನುವ ನಿಬಂಧನೆಗೆ ಒಳಪಟ್ಟಿದ್ದೇನೆ ಎನ್ನುವ ಕರಾರನ್ನು ನನ್ನ ಎದುರುಗಡೆಯಲ್ಲಿ ಹಿಡಿದು ಬಿಟ್ಟರಲ್ಲ. ಆವಾಗ ನಾನು ನಿರುತ್ತರನಾದೆ. ಇನ್ನೂ ವಾದ ಮಾಡಿ ಪ್ರಯೋಜನವಿಲ್ಲ. ಗುರುಗಳಲ್ಲಿ ಪರಿಪರಿಯಾಗಿ ಬೇಳಿಕೊಂಡೆ. ನೀವು ನನ್ನನ್ನು ಶಿಷ್ಯನನ್ನಾಗಿ ಪರಿಗಣಿಸಬೇಕು ಎಂದು. ಗುರುಗಳು ಕರಗಲಿಲ್ಲ, ಒಪ್ಪಿಕೊಳ್ಳಲಿಲ್ಲ. ಆದರೆ ಒಂದು ಮಾತನ್ನ ಹೇಳಿದರು, ನಾನು ನಿನಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಶ್ರದ್ಧೆ ನಿನಗೆ ಶಿಕ್ಷಣವನ್ನು ಕೊಡುತ್ತದೆ, ನಿನ್ನ ಶ್ರದ್ಧೆ ನಿನಗೆ ಕಲಿಸುತ್ತದೆ ಎಂದು ಹೇಳಿಬಿಟ್ಟರು. ಹಾಗೂ ಇಲ್ಲಿಂದ ನೀನಿನ್ನು ತೆರಳು ಎಂದು ಹೇಳಿಬಿಟ್ಟರಲ್ಲ, ಇನ್ನು ಅಲ್ಲಿ ನಿಂತೇನು ಮಾಡುವುದು? ಅವಕಾಶ ಇಲ್ಲದೊಡೆ ನಿಂತು ನಾನು ಪರಿತಪಿಸುವುದಕ್ಕಿಂತ ಗುರುಗಳು ನಿರಾಕರಿಸಿದರೋ, ತಿರಸ್ಕರಿಸಿದರೋ ಅಥವಾ ಅನುಗ್ರಹಿಸಿದರೋ ನನಗೆ ತಿಳಿಯಲಿಲ್ಲ. ನಾನು ಭಾವಿಸಿದ್ದು, ಗುರುಗಳು ಶ್ರದ್ಧೆಯುಳ್ಳ ನಿನಗೆ ಲಭಿಸುತ್ತದೆ ಶಿಕ್ಷಣ ಎಂದು ಹೇಳಿದರಲ್ಲ, ಅದೇ ನನಗೆ ಆಶೀರ್ವಾದ, ಅದೇ ನನಗೆ ಮಹಾಪ್ರಸಾದ ಎಂದು ಅರಿತು ಕಾಡಿಗೆ ನಾನು ಹಿಂತಿರುಗಿದೆ. ತಪ್ಪನಾಣಿಸಲೇ ಇಲ್ಲ, ತಪ್ಪನಾಣಿಸಲೇ ಇಲ್ಲ, ಜೀವನ ರಥವು ತಪ್ಪದೆ ಸಾಗಬೇಕಲ್ಲ, ಜೀವನ ರಥವು ತಪ್ಪದೆ ಸಾಗಬೇಕಲ್ಲ. ರಪ್ಪನೆ ಬಂದವರ್ ಬಿಂಬವ ರಚಿಸುತ್ತ, ರಪ್ಪನೆ ಬಂದವರ್ ಬಿಂಬವ ರಚಿಸುತ್ತ, ಒಪ್ಪಿ ವಿದ್ಯೆಯ ಅರಿತ, ಒಪ್ಪಿ ವಿದ್ಯೆಯ ಅರಿತ, ತಪ್ಪನಾಣಿಸಲೇ ಇಲ್ಲ, ಜೀವನ ರಥವು ತಪ್ಪದೆ ಸಾಗಬೇಕಲ್ಲ, ತಪ್ಪನಾಣಿಸಲೇ ಇಲ್ಲ. ಸ್ವಾಮಿ,
ಯಾವುದೇ ರೀತಿಯ ತಪ್ಪು ಗುರುಗಳ ಮಾತಿನಲ್ಲಿ ನನಗೆ ಕಾಣಿಸಲಿಲ್ಲ. ಓಹೋ. ಕಾರಣ, ಒಂದು ವ್ಯವಸ್ಥೆಗೆ ಒಳಪಟ್ಟಂತಹ ಗುರುಗಳು ಆ ವ್ಯವಸ್ಥೆಯನ್ನ ಮೀರುವಂತಿರಲಿಲ್ಲ. ಆ ಕಾರಣದಿಂದಾಗಿ ಶ್ರದ್ಧೆ ನಿನಗೆ ಕಲಿಸುತ್ತದೆ ಎನ್ನುವ ಮಾತನ್ನ ಶಿರದಲ್ಲಿ ಧರಿಸಿ ನಾನು ಕಾಡಿಗೆ ಹಿಂತಿರುಗಿದೆ. ಕಾಡಿಗೆ ಬಂದವನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಗುರುಗಳು ನನ್ನನ್ನು ತಿರಸ್ಕರಿಸಿದರು ಎನ್ನುವ ಭಾವನೆ ನನ್ನಲ್ಲಿ ಎಳ್ಳಂಚೂ ಇರಲಿಲ್ಲ. ಕಾರಣ, ಗುರುಗಳನ್ನ ನಾನು ಅದಾಗಲೇ ನನ್ನ ಭಾವನೆಯಲ್ಲಿ, ನನ್ನ ಮನದಲ್ಲಿ ನೆಲೆ ನಿಲ್ಲಿಸಿಕೊಂಡಾಗಿದೆ. ಗುರುಶ್ರೇಷ್ಠರಾಗಿ, ಗುರುವನ್ನ ಪರಮಾತ್ಮನನ್ನಾಗಿ ನಾನು ಭಾವಿಸಿಯಾಗಿದೆ. ದ್ರೋಣರೇ ನನ್ನ ಗುರುಗಳು, ದ್ರೋಣರೇ ನನ್ನ ಜೀವನದ ಭಾಗ ಎನ್ನುವುದನ್ನು ಅರಿತ ನಾನು ಮನೆಗೆ ಹಿಂತಿರುಗಿದವನೇ. ಗುರುಗಳ ಮಣ್ಣಿನ ವಿಗ್ರಹವನ್ನ ಮಾಡಿ ಆ ವಿಗ್ರಹವನ್ನ ದ್ರೋಣಾಚಾರ್ಯರೇ ಎನ್ನುವುದನ್ನು ಭಾವಿಸಿಕೊಂಡು ಅದರ ಎದುರಿನಲ್ಲಿ ಬಿಲ್ವಿದ್ಯೆಯನ್ನ ಕಲಿಯಲು ಪ್ರಾರಂಭಿಸಿಬಿಟ್ಟೆ. ಮಣ್ಣಿನ ಬೊಂಬೆಯನು ಮಣ್ಣಿನ ಬೊಂಬೆಯನು ಏಕಲವ್ಯನು ರಚಿಸೆ ಏಕಲವ್ಯನು ರಚಿಸೆ ತಣ್ಣನೆಯ ಹೋಜೇನು ಪೂಹಣ್ಣ ಇರಿಸೆ ತಣ್ಣನೆಯ ಹೋಜೇನು ತಣ್ಣನೆಯ ಹೋಜೇನು ಪೂಹಣ್ಣ ಇರಿಸೆ ಗಣ್ಯ ಗುರುವರನವರ ಮನದಿ ಸ್ಮರಿಸುತ್ತ ನಿರತ ಗಣ್ಯ ಗುರುವರನವರ ಮನದಿ ಸ್ಮರಿಸುತ್ತ ನಿರತ ಚಿನ್ನತ ಪಡೆದನು ಶಬ್ದವೇದಿಯ ಹಿಡಿತ ಚಿನ್ನತ ಪಡೆದನು ಶಬ್ದವೇದಿಯ ಹಿಡಿತ ಗಣ್ಯ ಗುರುವರನವರ ಮನದಿ ಸ್ಮರಿಸುತ್ತ ನಿರತ ಚಿನ್ನತ ಪಡೆದನು ಶಬ್ದವೇದಿಯ ಹಿಡಿತ ಸ್ವಾಮಿ, ಶ್ರದ್ಧೆ ಭಕ್ತಿಯಿಂದ ಗುರುಗಳ ಮಣ್ಣಿನ ಬಿಂಬವನ್ನ ರಚಿಸಿದೆ. ಆ ಮಣ್ಣಿಗೆ ನನ್ನ ಗುರುಭಕ್ತಿ ಎಂಬ ನೀರನ್ನ ಧಾರೆಯಾಗಿ ಎರೆದು ಆ ಮೂರ್ತಿ ಗುರುಗಳ ಬಿಂಬ ದೃಢವಾಗಿ ನಿಲ್ಲುವಂತೆ ಮಾಡಿದೆ. ಆ ಗುರುವಿನ ಬಿಂಬದ ಎದುರುಗಡೆಯಲ್ಲಿ ನನ್ನ ದಿನನಿತ್ಯದ ಅಭ್ಯಾಸ ನಡೆಯುತ್ತಿತ್ತು. ಅಲ್ಲಿ ಬಿಂಬವಿರುತ್ತಿರಲಿಲ್ಲ. ಮತ್ತೆ ಸಾಕ್ಷಾತ್ ಗುರು ದ್ರೋಣರೇ ನಿಂತಿರುವಂತೆ ನನಗೆ ಭಾವಿಸುತ್ತಿತ್ತು. ಕಾರಣ, ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ, ನನ್ನ ಉಸಿರಿನ ಕಣ ಕಣದಲ್ಲಿಯೂ ಗುರುಗಳನ್ನ ಆರಾಧಿಸುತ್ತಾ ದಿನ ಕಳೆದವನು ನಾನು. ಆ ಗುರುಗಳನ್ನ ಕಾಡಿನಲ್ಲಿ ಸಿಗುವಂತಹ ಮಧುಪರ್ಕಗಳಿಂದ ಅರ್ಚಿಸಿ ಪೂಜಿಸುತ್ತಿದ್ದೆ. ಶ್ರೇಷ್ಠವಾದ ಹಣ್ಣುಗಳನ್ನ ಸಂಗ್ರಹಿಸಿ ತಂದು ದಿನನಿತ್ಯವೂ ಗುರುಗಳಿಗೆ ಅರ್ಪಿಸಿಕೊಳ್ಳುತ್ತಿದ್ದೆ. ಆ ಗುರುಗಳನ್ನ ಅತ್ಯಂತ ಆಸ್ಥೆಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವಾತ್ಸಲ್ಯದಿಂದ, ಅತ್ಯಂತ ಗೌರವದಿಂದ ಪೂಜಿಸುತ್ತಿದ್ದೆ, ಆರಾಧಿಸುತ್ತಿದ್ದೆ. ಹೀಗೆ ಗುರುಗಳನ್ನ ಆರಾಧಿಸುತ್ತಾ, ಪೂಜಿಸುತ್ತಾ, ಒಂದೊಂದೇ ಬಿಲ್ವಿದ್ಯೆಯನ್ನ ಕಲಿಯುತ್ತಾ ನಾನು ಹೋದೆನಲ್ಲ. ಬಿಲ್ಲವಿದ್ಯೆಯ ಕಲಿಯುವ ಬಿಲ್ಲವಿದ್ಯೆಯ ಕಲಿಯುವ ಬಿಲ್ಲವಿದ್ಯೆಯ
ಶಬ್ದ ಕೇಳಿ ಬಾಣವ ಪೂಡೆ ಲೋಟನದಿ ಶಬ್ದ ಕೇಳಿ ಬಾಣವ ಪೂಡೆ ಕೇಳಿ ಬಾಣವ ಪೂಡೆ ಹಲ್ಲು ಕಳಚಿದ ತೆರದಿ ಜೀವ ಬಾಯದ ಲೋಡೆ ಹಲ್ಲು ಕಳಚಿದ ತೆರದಿ ಜೀವ ಬಾಯದ ಲೋಡೆ ಚೆಲ್ಲೂತನದಿ ಶಬ್ದ ಕೇಳಿ ಬಾಣವ ಪೂಡೆ ಕೇಳಿ ಬಾಣವ ಪೂಡೆ ಕೇಳಿ ಬಾಣವ ಪೂಡೆ ಹಲ್ಲು ಕಳಚಿದ ತೆರದಿ ಜೀವ ಬಾಯದ ಲೋಡೆ ಬಿಲ್ಲ ವಿದ್ಯೆಯ ಕಲಿಯುವ ಸಮಯದಲ್ಲಿ ಸೊಲ್ಲು ಕೇಳಿದೆ ಶ್ವಾನವಾಗ ಬಿಲ್ವಿದ್ಯೆಯನ್ನ ಕಲಿಯಬೇಕೆನ್ನುವ ಆಕಾಂಕ್ಷೆಯಲ್ಲಿ ನಾನು ಏನೇನೋ ಆಸೆಯನ್ನ ಹೊಟ್ಟಿದ್ದೇನೋ ಅದೆಲ್ಲವನ್ನ ತನ್ನದಾಗಿಸಿಕೊಳ್ಳುತ್ತಾ ಹೋದೆ. ದ್ರೋಣಾಚಾರ್ಯರ ಅನುಗ್ರಹ ಆ ರೀತಿಯಲ್ಲಿ ನನಗೆ ಒದಗಿ ಬಂತು. ಇದು ಯೋಗ್ಯ, ಇದು ಯೋಗ, ಇದು ಭಾಗ್ಯ ಎನ್ನುವಂಥ ಭಾವನೆ ನನ್ನಲ್ಲಿ ಸ್ಫುರಿಸುತ್ತಾ ಹೋಯಿತು. ಶ್ರದ್ಧೆಯಿಂದ ದಿನ ಕಳೆದಂತೆ ಅಭ್ಯಾಸ ಮಾಡುತ್ತಾ ಹೋದೆ. ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ, ಪ್ರತಿ ಕಾಲವೂ ನನ್ನದು ಬಿಲ್ವಿದ್ಯೆಯೇ ಆಗಿತ್ತು. ಊಟ ನಿದ್ದೆ ಎಲ್ಲವೂ ಕೂಡ ಅಭ್ಯಾಸವೇ ಆಗಿತ್ತು. ನನ್ನೆದುರಿಗೆ ದ್ರೋಣರಿದ್ರು. ಗುರು ನನ್ನೆದುರಿಗೆ ಇರುವಾಗ, ಗುರಿ ನನ್ನ ಮುಂದೆ ಇರುವಾಗ ಸಾಧಿಸಲು ನನಗೇನು ಅಡ್ಡಿ ಇತ್ತು? ಕಾಡಿನ ಎತ್ತರವಾಗಿ ತೋರುವಂತಹ ಮರವನ್ನ ಏರಿ ನಾನು ನಿಂತು ಆಲಿಸಿದ ಎಲ್ಲೋ ಕೇಳುವ ಆರ್ತನಾದ, ಅದಕ್ಕೆ ಗುರಿ ಇಟ್ಟು ನಾನು ಬಾಣ ಹೊಡೆಯಬೇಕು, ಆ ಪ್ರಾಣಿಯನ್ನ, ಸಾಧು ಪ್ರಾಣಿಯನ್ನ ರಕ್ಷಿಸಿಕೊಳ್ಳಬೇಕು ಎನ್ನುವ ಭಾವನೆ ನನ್ನಲ್ಲಿತ್ತಲ್ಲ, ಅದೆಲ್ಲವನ್ನ ಈಡೇರಿಸಿಕೊಳ್ಳುತ್ತಾ ಹೋದೆ. ನನಗೆ ಸಂತೋಷವಿದೆ, ಖುಷಿ ಇದೆ, ನಾನು ಆನಂದ ತುಲಿತನಾಗಿದ್ದೇನೆ. ಕಾರಣ ಗುರುಮುಖೇನ ಹಲವು ವಿದ್ಯೆಗಳನ್ನು ನಾನು ಕಲಿಯುವಂತೆ ಆಯಿತು. ಅಂದು ದ್ರೋಣರು ಹೋಗು ಇಲ್ಲಿಂದ, ಶ್ರದ್ಧೆ ಇದ್ದರೆ ನಿನಗೆ ಕಲಿಸುತ್ತದೆ ಎನ್ನುವ ಒಂದು ಮಾತು ನನಗೆ ಇಷ್ಟೆಲ್ಲ ಕಲಿಸಿಬಿಟ್ಟಿತಲ್ಲ. ಹೌದು, ನಾನು ದೂರದಲ್ಲಿ ಕೇಳುವ ಆರ್ತನಾದವನ್ನ ಕೇಳಿ ಆ ಪ್ರಾಣಿಯನ್ನ ರಕ್ಷಿಸಬೇಕು ಎನ್ನುವ ಆಸೆಯಿಂದ ಕಲಿತ ಶಬ್ದವೇದಿ ವಿದ್ಯೆ ಅದು ನನಗೆ ಫಲಿಸಿಬಿಟ್ಟಿತು. ಕಲಿತು ಬಿಟ್ಟೆ. ಹಾಗೆ ಕಲಿತು ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಲಿದ್ದೆ. ಸ್ವಾಮಿ, ನಮಗೆ ಮಹತ್ವಾಕಾಂಕ್ಷೆ ಇದೆ ನಿಜ. ನಾಗರಿಕ ಸಮಾಜ ಬದುಕಿದಂತೆ ನಾವು ಬದುಕಬೇಕು ಎನ್ನುವಂತಹ ಆಸೆ ಇದೆ ನಿಜ. ಆದರೆ ರಾಜ್ಯವಾಳಬೇಕು, ರಾಜ್ಯವನ್ನು ಕಟ್ಟಬೇಕು ಎನ್ನುವ ಮಹತ್ವಾಕಾಂಕ್ಷೆ ಇರಲಿಲ್ಲ. ಕಾಡಿನ ಪ್ರಾಣಿಗಳನ್ನು, ಸಾಧು ಪ್ರಾಣಿಗಳನ್ನು ರಕ್ಷಿಸಬೇಕು, ಕ್ರೂರ ಪ್ರಾಣಿಗಳನ್ನು ಶಿಕ್ಷಿಸಬೇಕು ಎನ್ನುವ ಒಂದೇ ಉದ್ದೇಶವನ್ನು ನಾನು ಹೊತ್ತವನು. ಹಾಗೆ ಶ್ರದ್ಧೆಯಿಂದ ನಾನು ಅಭ್ಯಾಸ ಮಾಡುತ್ತಲಿದ್ದೆ. ಒಂದು ದಿನ ಹೀಗೆ ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಿರುವಾಗ ಎಲ್ಲೋ ದೂರದಲ್ಲಿ ಬೊಗಳಿದ ನಾಯಿಯ ಶಬ್ದ ನನ್ನನ್ನು ತಲ್ಲಣಗೊಳಿಸಿತು. ನನ್ನ ಬಾಣದ ಗುರಿಯನ್ನ ದಿಕ್ಕು ತಪ್ಪಿತು. ಇದರಿಂದ ಕೋಪಿಷ್ಠನಾದ ನಾನು ಆ ಶ್ವಾನಕ್ಕೆ ನಾನು ಬುದ್ಧಿ ಕಲಿಸಬೇಕು ಎಂದು ಇಲ್ಲಿಂದಲೇ ಬಾಣವನ್ನ ಪ್ರಯೋಗಿಸಿ ಬಿಟ್ಟೆ, ಶಬ್ದವೇದಿ ವಿದ್ಯೆಯ ಮೂಲಕ. ತಕ್ಷಣದಲ್ಲಿ ಆ ಶ್ವಾನದ ಕೂಗು ನಿಂತು ಹೋಯಿತು. ಎಲ್ಲ ಬಾಣಗಳು ಆ ಶ್ವಾನದ ಬಾಯಿಯಲ್ಲಿ ನಿಂತು ಶ್ವಾನಕ್ಕೆ ಕೂಗಲು ಸಾಧ್ಯವಿಲ್ಲ ಎನ್ನುವಂತೆ ಮಾಡಿಬಿಟ್ಟಿತು. ಅಕ್ಷರಶಃ ಹಲ್ಲು ಕಳಚಿ ಬಿದ್ದಿತೋ ಏನೋ ಎನ್ನುವ ಭಾವನೆ ನನಗೆ ಬಂತು. ನನ್ನ ಉದ್ದೇಶ ಆ ಶ್ವಾನವನ್ನ ಶಿಕ್ಷಿಸುವುದಾಗಿರಲಿಲ್ಲ ಸ್ವಾಮಿ. ಮತ್ತೆ ನನ್ನ ಅಭ್ಯಾಸಕ್ಕೆ ತೊಂದರೆಯನ್ನ ಕೊಡುತ್ತಿರುವಂತಹ ಆ ಪ್ರಾಣಿಯ ಕೂಗನ್ನ ನಿಲ್ಲಿಸಬೇಕಿತ್ತು. ನೀವು ಭಾವಿಸಬಹುದು ಆ ಶ್ವಾನದ ಬಾಯಿಯಿಂದ ರಕ್ತದ ಓಕುಳಿ ಹರಿಯುತ್ತಿತ್ತು ಎಂದು. ಆಗಲಿಲ್ಲವಲ್ಲ. ಕಾಡಬೇಡ ನಾನು,
ಯಾವ ಪ್ರಾಣಿಯನ್ನು ಶಿಕ್ಷಿಸಬೇಕು, ಯಾವ ಪ್ರಾಣಿಯನ್ನು ಶಿಕ್ಷಿಸಬಾರದು ಎನ್ನುವ ನಿಬಂಧನೆಯನ್ನ ನಾವೇ ಹಾಕಿಕೊಂಡವರು. ನಿಮಗೆ ತಿಳಿದಿರಬಹುದು, ನಾವು ಬೇಟೆಯಾಡುತ್ತೇವೆ ಪ್ರಾಣಿಯನ್ನ. ಹಾಗೆ ಬೇಟೆಯಾಡುವಾಗ ಗರ್ಭಿಣಿಯಾದ ಅಥವಾ ಹೆಣ್ಣು ಪ್ರಾಣಿಯೊಂದು ನಮಗೆ ಎದುರಾಗಿ ಬಂದರೆ ನಾವು ಆ ಪ್ರಾಣಿಯನ್ನ ಬೇಟೆಯಾಡುವುದಿಲ್ಲ ಸ್ವಾಮಿ. ಕಾರಣ ಜಗದ ನಿಯಾಮಕ. ಜಗತ್ತು ಮುಂದುವರಿಯಬೇಕಾದರೆ ಆ ಹೆಣ್ಣಿನ ಅಗತ್ಯತೆ ತುಂಬಾ ಇದೆ. ಸಂತಾನ ಬೆಳೆಯಬೇಕಾದರೆ ಆ ಹೆಣ್ಣು ಬಾಳಿ ಬದುಕಬೇಕು ಎನ್ನುವುದಕ್ಕಾಗಿ ನಾವೆಂದೂ ಕೂಡ ಹೆಣ್ಣು ಪ್ರಾಣಿಯನ್ನ ಶಿಕ್ಷಿಸಿದವರಲ್ಲ, ಸಾಧು ಪ್ರಾಣಿಗಳನ್ನ ಶಿಕ್ಷಿಸಿದವರಲ್ಲ. ಆ ಕಾರಣದಿಂದಾಗಿ ಶ್ವಾನದ ಬಾಯಿಯಲ್ಲಿ ರಕ್ತ ಒಸರದಂತೆ, ಶ್ವಾನ ಮತ್ತೆ ಬಗಳದಂತೆ ಬಾಣವನ್ನ ಪ್ರಯೋಗಿಸಿದವನು ನಾನು. ಬಾಣವನ್ನ ಪ್ರಯೋಗಿಸಿ ನನ್ನ ಬಿಲ್ಲುವಿದ್ಯೆಯನ್ನ ಮುಂದುವರಿಸುತ್ತಾ ಇರುವಾಗ ಅದೋ ಅವರಾರು ಬರುತ್ತಿರುವವರು. ಬಂದ ರಾಜರ ಕುವರರ, ಬಂದ ರಾಜರ ಕುವರರು ಎನ್ನಯ ಬಗೆಗೆ ಮಿಂದು ವಿವರವ ಕೇಳಿದರು. ಎನ್ನಯ ಬಗೆಗೆ ಮಿಂದು ವಿವರವ ಕೇಳಿದರು. ಚಂದದೊಳರು ಹಲು ದ್ರೋಣ ಚಟ್ಟನು ತಾನು. ಚಂದದೊಳರು ಹಲು, ಚಂದದೊಳರು ಹಲು ದ್ರೋಣ ಚಟ್ಟನು ತಾನು. ದ್ರೋಣ ಚಟ್ಟನು ತಾನು. ಹಿಂದೆ ಹೋಗುವುದಲೋರ್ವ ಎನ್ನ ನೋಡುವುದೇನೋ. ಹಿಂದೆ ಹೋಗುವುದಲೋರ್ವ ಎನ್ನ ನೋಡುವುದೇನೋ. ಬಂದರದರ ಕುವರರೋ. ಅದೋ ಅಲ್ಲಿ ಬರುತ್ತಿರುವವರು ರಾಜಕುಮಾರರು 5 ಆಹಾ, ಎಂತಹ ತೇಜಸ್ಸು! ಇವರನ್ನೇ ನಾನು ಗುರು ದ್ರೋಣರ ಆಶ್ರಮದಲ್ಲಿ ನೋಡಿರುವುದು. ಇಲ್ಲಿಗೆ ಬಂದ ಉದ್ದೇಶ ಏನು ಎನ್ನುವುದಾಗಿ ಅವರನ್ನು ಕೇಳಿದಾಗ ಅವರು ಕೇಳಿದ ಪ್ರಶ್ನೆ, ಯಾರು ನೀನು, ಇಲ್ಲೇನು ಮಾಡುತ್ತಿರುವೆ ಎಂದು. ನಾನು ಇರುವ ವಿಷಯವನ್ನ ಅವರಿಗೆ ಅರಿವಿದೆ. ತೃಪ್ತರಾಗಲಿಲ್ಲ ಅವರು, ಮತ್ತು ಪ್ರಶ್ನಿಸಿದರು. ನಮ್ಮ ನಾಯಿಯ ಬಾಯಿಗೆ ಬಾಣವನ್ನ ಎಸೆದವನು ನೀನೆಯೋ ಎಂದು. ಬಹುಶಃ ಅಲ್ಲಿಗೆ ನಾನು ತಿಳಿದುಕೊಂಡೆ, ಶಬ್ದವೇದಿ ವಿದ್ಯೆ ಪ್ರಯೋಗಿಸಿ ಆ ನಾಯಿ ಬೊಗಳದಂತೆ ಮಾಡಿದವನು ನಾನೇ ಇರಬಹುದು ಎಂದು. ಹೌದು, ಒಪ್ಪಿಕೊಂಡೆ. ನಿಮ್ಮ ಶ್ವಾನದ ಬಾಯಿಗೆ ಬಾಣವನ್ನ ಹೂಡಿದವನು ನಾನೇ. ನನ್ನ ಬಿಲ್ವಿದ್ಯೆಗೆ ಅದರ ಬಗಳುವಿಕೆ, ಅದರ ಅರಚಾಡುವಿಕೆ ನನಗೆ ತೊಂದರೆಯನ್ನ ಕೊಡುತ್ತಿತ್ತು. ಆ ಕಾರಣದಿಂದಾಗಿ ನಾನು ಬಾಣವನ್ನ ಪ್ರಯೋಗಿಸಿದೆ ಎಂದು ಮತ್ತೆ ಪ್ರಶ್ನಿಸಿದರಲ್ಲ. ಆಶ್ಚರ್ಯಚಕಿತರಾದರಲ್ಲ ಅವರು. ಈ ಶಬ್ದವೇದಿ ವಿದ್ಯೆಯನ್ನ ನಿನಗೆ ಹೇಳಿಕೊಟ್ಟವರಾರು? ಉಚಿತ ಅವರ ಪ್ರಶ್ನೆ. ಕಾಡಿನಲ್ಲಿರುವ ಬೇಡ ನಾನು ಇಂತಹ ಶ್ರೇಷ್ಠವಾದ ವಿದ್ಯೆಯನ್ನ ತನ್ನದಾಗಿಸಿಕೊಳ್ಳುವುದು ಸಾಧ್ಯವಿಲ್ಲ. ಗುರುಶ್ರೇಷ್ಠನೊಬ್ಬನು ಇವನಿಗೆ ಮಾರ್ಗದರ್ಶನ ನೀಡಿ ಇರಲೇಬೇಕು ಎನ್ನುವುದು ಅವರ ಆಲೋಚನೆ. ಆ ಕಾರಣದಿಂದಾಗಿ ಅವರ ಪ್ರಶ್ನೆ ಉಚಿತವೇ ಆಗಿತ್ತು. ಆವಾಗ ಕರೆತಂದು ಅವರನ್ನು ತೋರಿಸಿದೆ ಗುರು ದ್ರೋಣಾಚಾರ್ಯರ ವಿಗ್ರಹವನ್ನ. ಆಶ್ಚರ್ಯದಿಂದ ಅವರ ಬಾಯಿಂದ ಮಾತೇ ಹೊರಡಲಿಲ್ಲ. ಅಕ್ಷರಶಃ ಮೂಕ ವಿಸ್ಮಿತರಾದರು. ಒಬ್ಬನ ಮುಖದಲ್ಲಿ ತುಂಬ ಕೋಪ ಕಾಣಿಸುತ್ತಿತ್ತು ನನಗೆ. ಇವರು ನಿನ್ನ ಗುರುಗಳು ಹೇಗಾದರು? ದ್ರೋಣಾಚಾರ್ಯರು ನಿನ್ನನ್ನು ಶಿಷ್ಯನಾಗಿ ಹೇಗೆ ಪರಿಗ್ರಹಿಸಿದರು ಎನ್ನುವ ಪ್ರಶ್ನೆಯನ್ನ ಒಂದರ ಮೇಲೊಂದಂತೆ ಬಾಣವನ್ನ ಎಸೆದಂತೆ ನನಗೆ ಎಸೆಯಲಾರಂಭಿಸಿದರು. ನನ್ನ ಉತ್ತರ ಒಂದೇ ಆಗಿತ್ತು. ಕರಮುಗಿದು ಅವರಿಗೆ ಹೇಳಿದೆ, ಗುರು ದ್ರೋಣಾಚಾರ್ಯರು ಅನುಗ್ರಹಿಸಿದ ಶಿಷ್ಯ ನಾನು. ಅವರಿಂದ ವಿದ್ಯಾಭ್ಯಾಸವನ್ನ ನನ್ನದಾಗಿಸಿಕೊಂಡವನು ನಾನು ಎನ್ನುವುದಾಗಿ.
ವಿಷಯ ತಿಳಿದವರು ಕೋಪದಿಂದಲೋ ಇರುಸು ಮುರುಸಿನಿಂದಲೋ ಹಿಂತಿರುಗಿ ಹೋಗಿದರು. ಹಾಗೆ ಹೋಗುತ್ತಾ ಇರುವಾಗ ಆ ಮಧ್ಯದಲ್ಲಿರುವವನು ನೋಡಿ ನನ್ನನ್ನು ಹಾಗೆ ಹಿಂತಿರುಗಿ ನೋಡುತ್ತಾ ಹೋಗುತ್ತಿದ್ದನಲ್ಲ. ಅದನ್ನು ನೋಡಿದ ನಾನು ನನ್ನಲ್ಲಿ ಭಾವಿಸಿದೆ, ಒಂದೋ ನನ್ನನ್ನು ಮೆಚ್ಚಿಕೊಂಡಿರಬೇಕು, ಇಲ್ಲ ನನ್ನನ್ನೇ ಅವನ ವಿರೋಧಿಯನ್ನಾಗಿಸಿಕೊಂಡಿರಬೇಕು ಎಂದು. ಏನೇ ಇರಲಿ, ಅವರ ಪಾಡು ಅವರದ್ದು. ನಾನೇನು ಅವರ ಜೊತೆಯಲ್ಲಿ ಸ್ಪರ್ಧೆಗೆ ಇಳಿಯುವುದಿಲ್ಲವಲ್ಲ. ಅವರ ರಾಜ್ಯದ ಮೇಲೆ ನಾನು ದಂಡೆತ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲವಲ್ಲ. ನನ್ನ ಅಭ್ಯಾಸ ಈ ಕಾಡಿನಲ್ಲಿ, ನನ್ನ ಮೇರೆ ಇರುವುದು ಈ ಕಾಡು. ಸಾಧ್ಯವಾದರೆ ಸುಸಂಸ್ಕೃತ ವಾತಾವರಣವನ್ನು ನನ್ನದಾಗಿಸಿಕೊಳ್ಳುವುದಾಗಿತ್ತು. ಆ ಕಾರಣದಿಂದಾಗಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದಂತೆ ನನ್ನ ಶಿಕ್ಷಣವನ್ನು, ಗುರುಗಳ ಅನುಗ್ರಹದಿಂದ ಅನುಗ್ರಹಿತವಾದ ವಿದ್ಯೆಯನ್ನು ನಾನು ಕಲಿಯುವುದನ್ನು ಮುಂದುವರಿಸುತ್ತಾ ಇದ್ದೆ. ಮುಂದೊಂದು ದಿನ ಕಳೆಯ ದಿನಗಳು ತರಳ ಪೂರ್ಣನು, ಕಳೆಯ ದಿನಗಳು ತರಳ ಪೂರ್ಣನು, ಕಳೆಯ ತೆರದೊಳು ಬರಲು ದ್ರೋಣನು, ತಳೆದು ಹರುಷವ ಪಾದ ಕೊಂದಿಸಿ ತಡಬಡಿಸುತ್ತಿದ್ದ, ಪಾದ ಕೊಂದಿಸಿಗೆ ತಡಬಡಿಸುತ್ತಿದ್ದ. ಆಹಾ, ಎಂತಹ ಒಂದು ದಿನ ನನಗೆ ಎದುರಾಗಿ ಬಂತು ಸ್ವಾಮಿ. ಹುಡುಗರು ಬಂದರು ಹೋದರು, ನಾನು ತಲೆಕೆಡಿಸಿಕೊಳ್ಳಲಿಲ್ಲ. ನನ್ನ ವಿದ್ಯಾಭ್ಯಾಸವನ್ನು ನಾನು ಮುಂದುವರಿಸುತ್ತಲೇ ಇದ್ದೆ. ಆದರೆ ಆ ದಿನ, ಆ ಬೆಳಗು ನನ್ನ ಪಾಲಿನ ಭಾಗ್ಯದ ಬೆಳಗಾಗಿ ಮೂಡಿ ಬಂತಲ್ಲ. ಕಾರಣ ಗುರು ದ್ರೋಣಾಚಾರ್ಯರು ನನ್ನ ಮನೆಯ ಕಡೆಗೆ ಧಾವಿಸಿ ಬಂದರಲ್ಲ. ನನಗಾದಂಥ ಹರುಷ ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಸ್ವಾಮಿ, ಪದಗಳಿಂದ ಕಟ್ಟಿಕೊಡಲು ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ, ನೀ ಹೋಗಿಲ್ಲಿಂದ ಎಂದು ನನ್ನನ್ನು ಪರಿತ್ಯಜಿಸಿದವರು, ನನ್ನನ್ನು ದೂರ ಕಳಿಸಿದವರು ಗುರು ದ್ರೋಣಾಚಾರ್ಯರು. ನಿನಗಿಲ್ಲಿ ಶಿಕ್ಷಣಕ್ಕೆ ಅವಕಾಶ ಇಲ್ಲ, ನಿನ್ನನ್ನು ಶಿಷ್ಯನನ್ನಾಗಿ ಪರಿಭಾವಿಸಲು ನನಗೆ ಅವಕಾಶವಿಲ್ಲ, ನಿನಗಿಲ್ಲಿ ಕಲಿಯಲು ಸ್ಥಳವಿಲ್ಲ, ನೀನು ಹೊರಟು ಹೋಗು ಎಂದು ಹೇಳಿದವರು ಇಂದು ನನ್ನ ಮನೆಯ ಬಾಗಿಲಿಗೆ, ನನ್ನ ಪಾಲಿಗೆ ಗುರುಗಳ ಆಗಮನವಾಯ್ತಲ್ಲ. ದೇವರೇ ಧರೆಗಿಳಿದು ಬಂದಂತೆ ನನಗೆ ಭಾಸವಾಯಿತು. ಗುರುಗಳ ಆಗಮನದಿಂದ ನನಗೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ನಿಂತುಕೊಳ್ಳಲು ಸಾಧ್ಯವಿಲ್ಲ. ಅಕ್ಷರಶಃ ನಾನು ಕುಣಿದಾಡುತ್ತಿದ್ದೆ. ಸ್ವಾಮಿ, ನನ್ನ ತಾಯಿ ಹೇಳಿದ ಒಂದು ಮಾತು ನನಗೆ ನೆನಪಾಯಿತು. ಏನು? ವಿದ್ಯೆ ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂದು. ಸಾಧಕನಾಗಿ ಸಾಧನೆಯನ್ನ ಮಾಡಿದಾಗ ಅವನನ್ನು ಯಾರು ನಿಂದಿಸುತ್ತಾರೋ, ಅವನನ್ನು ಯಾರು ದೂರ ಕಳಿಸುತ್ತಾರೋ ಅವರೆಲ್ಲರೂ ಬರಸೆಳೆದು ಅಪ್ಪಿಕೊಳ್ಳುತ್ತಾರೆ ಎಂದು. ಬಹುಶಃ ಈಗ ಆಗಿರುವುದು ಅದೇ ಅಲ್ಲವೇ? ಗುರುಶ್ರೇಷ್ಠರಾದ ದ್ರೋಣಾಚಾರ್ಯರಲ್ಲಿ ಕಾಡ ಬೇಡನಾದ ನಾನೆಲ್ಲಿ ಸ್ವಾಮಿ? ಗುರುಗಳು ನೀನು ಸತ್ಪಾತ್ರನಲ್ಲ ಎಂದು ದೂರ ಕಳಿಸಿದವರು ಇಂದು ನನ್ನ ಪಾತ್ರತೆಯ ಯುಕ್ತತೆಯನ್ನ ಗಮನಿಸಿ ನನ್ನಲ್ಲಿಗೆ ಐತಂದರಲ್ಲ. ಈ ಸೌಭಾಗ್ಯವನ್ನ ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಏನು ಮಾಡೋಣ ಹೇಳಿ? ದಿನನಿತ್ಯವೂ ಗುರುಗಳನ್ನು ಪೂಜಿಸುತ್ತಿದ್ದೆ, ವಿಧ ವಿಧವಾದ ಹಣ್ಣುಗಳನ್ನಿಟ್ಟು. ಅದರಿಂದು ಅದಾಗ್ತಾ ಇಲ್ಲವಲ್ಲ. ಇಂದದೇನು ಅಣಿಯೇ ಇಲ್ಲವೋ, ತೈದ ತಾಮ್ ತಾಮ್ ಕೃತದಿನದೇ ಇಂದದೇನು ಅಣಿಯೇ ಇಲ್ಲವೋ, ಇಂದದೇನು ಇಂದದೇನು ಅಣಿಯೇ ಇಲ್ಲವೋ, ಚಂದವಿತ್ತು ನಿನ್ನೆ ಪೂಜೆಯೇ
ಚಂದದಿಂದ ಪೂವನಿತ್ತನು ಶಿರಗೆ ಚಿಮುಕಿ ಚಂದದಿಂದ ಪೂವನಿತ್ತನು ಬಂದುದೆನ್ನ ಪುಣ್ಯವೆಂದು ತಂದೆಯಂತೆ ಕರುಣವೆಂದು ಬಂದುದೆನ್ನ ಪುಣ್ಯವೆಂದು ತಂದೆಯಂತೆ ಕರುಣವೆಂದು ಕುಂದದೀಗ ಪೂರ್ಣವಾಯ್ತು ಗಂಧದೊಲವು ಬಾಳಿಗಾಯ್ತು ಕುಂದದೀಗ ಪೂರ್ಣವಾಯ್ತು 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 ಗಂಧದೊಲವು ಬಾಳಿಗಾಯ್ತು ಧನ್ಯನಾದೆ ಬಂದುದರು ಹೀಗೆಂದು ಬೇಡನೋ ಧನ್ಯನಾದೆ 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 ಬಂದುದರು ಹೀಗೆಂದು ಬೇಡನೋ ಬಂದುದೆನ್ನ ಪುಣ್ಯವೆಂದು ತಂದೆಯಂತೆ ಕರುಣವೆಂದು ಕುಂದದೀಗ ಪೂರ್ಣವಾಯ್ತು ಗಂಧದೊಲವು ಬಾಳಿಗಾಯ್ತು ಕುಂದದೀಗ ಪೂರ್ಣವಾಯ್ತು ಗಂಧದೊಲವು ಬಾಳಿಗಾಯ್ತು ಆ ಇಂದರೇನು ಅಣಿಯೇ ಇಲ್ಲವೋ ಅನಿರೀಕ್ಷಿತವಾಗಿ ಗುರುಗಳ ಆಗಮನವಾಗಿದೆ. ಬಹುಶಃ ಈ ಸೌಭಾಗ್ಯವನ್ನು ನನಗೆ ಆನಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನನಿತ್ಯವೂ ಗುರುಗಳನ್ನು ಮಧುಪರ್ಕಗಳಿಂದ ಅರ್ಚಿಸಿ ಪೂಜಿಸುತ್ತಾ ಇದ್ದವನು ನಾನು. ಕಾಡ ಹೂಗಳನ್ನು ತಂದು ಗುರುಗಳಿಗೆ ಅರ್ಪಿಸಿ ಪೂಜಿಸುತ್ತಾ ಇದ್ದವನು. ಏನು ಮಾಡೋಣ ಹೇಳಿ, ಈ ಬೆಳಗಿನ ಪೂಜೆಗೆ ಗುರುಗಳಿಗೆ ಅರ್ಪಿಸಿ ಆಗಿದೆ. ಅದನ್ನೇ ಗುರುಗಳಿಗೆ ಇತ್ತು ನಾನು ಪೂಜಿಸಲಿಕ್ಕೆ ಸಾಧ್ಯವಿದೆಯೇ? ಇಲ್ಲ. ಉಳಿದಂತೆ ಕಾಡ ಹಣ್ಣುಗಳನ್ನು ತರಲಿಕ್ಕೆ ದೂರ ಹೋದರೆ ಈ ಗುರುಗಳು ಇಲ್ಲಿ ನಿಂತಾರೆಯೇ? ಅನುಮಾನ ನನಗೆ. ಅನಿರೀಕ್ಷಿತವಾಗಿ ಆಗಮಿಸಿದ ಗುರುಗಳನ್ನು ಆದರಿಸಿ ಸತ್ಕರಿಸಿ ಸಂಭ್ರಮಿಸುವ ಕ್ಷಣಗಳನ್ನು ಆನಂದಿಸಲು, ನನ್ನಲ್ಲಿ ಗುರುಗಳಿಗೆ ಅರ್ಪಿಸಲು ಬೇಕಾದಷ್ಟು ಕಾಡ ಹಣ್ಣುಗಳ ಏನು ಸಂಗ್ರಹ ಇಲ್ಲವಲ್ಲ. ಏನು ಮಾಡೋಣ ಹೇಳಿ? ಕೆಲವೊಮ್ಮೆ ನಮ್ಮ ದೌರ್ಭಾಗ್ಯ ಅಂದರೆ ಇದೆ. ಬೇಕಾದಷ್ಟು ಸಂಭ್ರಮಿಸಲಿಕ್ಕೆ ಅವಕಾಶಗಳಿರ್ತದೆ, ಆದರೆ ಅದನ್ನು ಸಂಭ್ರಮಿಸಲಿಕ್ಕೆ ಅವಕಾಶಗಳು ನಮಗೆ ಕಡಿಮೆ ಇರ್ತದೆ. ನನಗಾಗಿದ್ದು ಅದೇ. ದೇವರೇ ಮನೆಗೆ ಬಂದರೋ ಎನ್ನುವಂಥ ಸಂತೋಷ ಒಂದೆಡೆಯಲ್ಲಾದರೆ, ದೇವರಿಗೆ ಅರ್ಪಿಸಲು ತಾಜಾ ಹಣ್ಣುಗಳಿಲ್ಲ, ತಾಜಾ ಹೂಗಳಿಲ್ಲ ಎನ್ನುವ ಕೊರತೆ ನನ್ನನ್ನು ಕಾಡ್ತಾ ಇದೆ. ಆದರೂ ಸ್ವಾಮಿ, ಒಳಗಡೆ ಇರುವಂತಹ ಗಂಧದ ನೀರನ್ನು ತಂದು ಪಾದಗಳನ್ನು ತೊಳೆದೆ ನಾನು. ಆ ಗುರುಗಳು ಬಂದಿದ್ದೇ ನನಗೆ ಗಂಧದ ಪರಿಮಳ ನನಗೆ ಬಂದಷ್ಟು, ನಮ್ಮ ಮನೆಗೆ ಬಂದಷ್ಟು, ಇಲ್ಲೆಲ್ಲವೂ ಪಸರಿಸಿದಷ್ಟು ಸಂಭ್ರಮವಾಗುತ್ತಿತ್ತು. ಆ ಕಾರಣದಿಂದಾಗಿ ಗಂಧದ ನೀರಿನಿಂದ ಗುರುಗಳ ಪಾದವನ್ನು ತೊಳೆದೆ. ಆ ನೀರನ್ನು ನನ್ನ ತಲೆಗೆ ಚಿಮುಕಿಸಿಕೊಂಡೆ. ಪಾವನವಾಯಿತು ನನ್ನ ಜೀವನ. ಇನ್ನು ನನಗೆ ಏನಾದರೂ ಚಿಂತಿಲ್ಲ. ಗುರುಗಳನ್ನು ಹತ್ತಿರದಿಂದಲೇ ಸಂಭ್ರಮಿಸುವ ಅವಕಾಶ ನನಗೆ ದೊರೆಯಿತು. ವಿಧ ವಿಧವಾದ ಹಣ್ಣನ್ನಿಟ್ಟೆ, ಕದಳಿ ಫಲವನ್ನು ಗುರುಗಳಿಗೆ ಪಾದದ ಬಳಿಯಲ್ಲಿಟ್ಟು ಅವರನ್ನು ಸತ್ಕರಿಸಿದೆ. ಕಾಡ ಹೂಗಳನ್ನು, ಅಪರೂಪದ ಹೂಗಳು ನಮ್ಮ ಮನೆಯ ಪಕ್ಕದಲ್ಲಿರುವುದು ತಂದು ಗುರುಗಳಿಗೆ ಅರ್ಪಿಸಿ ಸಂಭ್ರಮಿಸಿದೆ ಸ್ವಾಮಿ. ಈ ಸಂಭ್ರಮ, ಈ ಒಂದು ಸಂತೋಷ ಇದಕ್ಕೆ ಪಾರವೇ ಇಲ್ಲ. ಯಾಕಂತೇಳಿದರೆ ನಮ್ಮ ಮನೆಗೆ ಬಂದವರು ಗುರುಶ್ರೇಷ್ಠರಾದ ದ್ರೋಣಾಚಾರ್ಯರು. ಅವರ ಬಿಂಬವನ್ನಲ್ಲವೇ ನಾನು ರಚಿಸಿ
ಮನದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ದಿನ ಹಂಬಲಿಸುತ್ತಿದ್ದು ಆ ಗುರುಗಳನ್ನು ಕಾಣಬೇಕು ಎಂದು. ಆ ಸಾಕ್ಷಾತ್ ಗುರುವರಿಯರು ನನ್ನ ಎದುರು ನಿಂತಿದ್ದಾರೆ. ಅವರ ಪದತಲದಲ್ಲಿ ನನ್ನ ಶಿರವನ್ನಿತ್ತು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಜೀವನ ಪಾವನವಾಯಿತು ಎನ್ನುವ ಅರ್ಪಣೆಯನ್ನ ಗುರುಗಳಿಗೆ ಅರ್ಪಿಸಿಕೊಂಡು ಗುರುಗಳಲ್ಲಿ ಅರಿವಿದೆ. ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೆ. ಈ ಶಿಷ್ಯನಲ್ಲಿಗೆ, ಈ ಕಾಡ ಬೇಡ ಶಿಷ್ಯನಲ್ಲಿಗೆ, ಬೇಡದ ಶಿಷ್ಯನಲ್ಲಿಗೆ ಇಲ್ಲಿಯ ತನಕ ತಮ್ಮ ಪಯಣವನ್ನು ಬೆಳೆಸಿದಿರಿ ಎಂದರೆ ಅದೊಂದು ಮಹತ್ ಕಾರ್ಯವೇ ಇರಬೇಕು. ಆ ಕಾರಣವನ್ನು ನನ್ನಲ್ಲಿ ಹೇಳಲು ಯುಕ್ತತೆ ಇದೆಯೇ ಗುರುಗಳೇ ಎಂದು ಗುರುಗಳಲ್ಲಿ ಕೇಳಿಬಿಟ್ಟೆ. ಆಗ ದೋಷವಗೊಳ್ಳುತ್ತಲ್ಲಿ ದೋಷವಗೊಳ್ಳುತ್ತಲ್ಲಿ ದಕ್ಷಿಣೆ ಆಶಿಸೆ ಸಮಯದಲ್ಲಿ, ದಕ್ಷಿಣೆ ಆಶಿಸೆ ಸಮಯದಲ್ಲಿ ಘೋಷಿಸುತ್ತಲೇ ನಾನಿತ್ತೆನು ಹೆಬ್ಬೆರೆ, ಘೋಷಿಸುತ್ತಲೇ ನಾನಿತ್ತೆನು ಹೆಬ್ಬೆರೆ ರಾಶಿಯ ದುಃಖದಿ ನೊಂದಿರಲಾಗರು, ಘೋಷಿಸುತ್ತಲೇ ನಾನಿತ್ತೆನು ಹೆಬ್ಬೆರೆ ರಾಶಿಯ ದುಃಖದಿ ನೊಂದಿರಲಾಗರು. ದೋಷವಗೊಳ್ಳುತ್ತಲ್ಲಿ ಗುರುಗಳು ಬಹಳ ಸಂತೋಷದಿಂದ ಹರ್ಷ ಚಿತ್ತತೆಯಿಂದ ಅವರ ಮುಖದಲ್ಲಿನ ತೇಜಸ್ಸು, ಅವರ ಮುಖದಲ್ಲಿನ ಹೊಳಪು, ಆ ಕಣ್ಣಿನಲ್ಲಿರುವಂಥ ತೀಕ್ಷ್ಣತೆ ಅವೆಲ್ಲವೂ ಗುರುಗಳಲ್ಲಿ ಸಂತೃಪ್ತ ಮನೋಭಾವನೆ ಇರುವಂತೆ ನನಗೆ ಭಾಸವಾಗುತ್ತಿತ್ತು. ಈ ಶಿಷ್ಯನನ್ನ ಮೆಚ್ಚಿಕೊಂಡಂತೆ ನನಗೆ ಕಾಣಿಸುತ್ತಿತ್ತು. ಆ ಸಂತೋಷ, ಅದರ ಅನುಭವ ನನಗೆ ಆಗ್ತಾ ಇತ್ತು. ಆ ಕಾರಣದಿಂದಾಗಿಯೇ ಮನಬಿಚ್ಚಿ ನಾನು ಕೇಳಿದ್ದು, ಗುರುಗಳೇ ಇಲ್ಲಿ ತನಕ ಬಂದಿರಿ, ಕಾರಣವನ್ನ ಹೇಳಿ ಎಂದು. ಸಂತೋಷದಿಂದ ಗುರುಗಳು ಹೇಳಿದರಲ್ಲ, ಏಕಲವ್ಯ ನಿನ್ನಿಂದ ಗುರುದಕ್ಷಿಣೆಯನ್ನು ಪಡೆಯಲು ನಾನು ಬಂದಿರುವೆ ಎಂದು. ಇನ್ನು ನನಗೆ ಏನು ಬೇಕು? ಗುರುದಕ್ಷಿಣೆಯನ್ನ ಕೊಡಬೇಕಾದರೆ ದ್ರೋಣರು ನನ್ನನ್ನ ಶಿಷ್ಯನನ್ನಾಗಿ ಪರಿಗ್ರಹಿಸಿದರು ಎನ್ನುವಂತಾಗುವುದಿಲ್ಲವೇ? ದ್ರೋಣರ ಶಿಷ್ಯ ಎಂದು ನಾನು ಜಗತ್ತಿಗೆ ಸಾರಿ ಹೇಳುವ ಸಂಭ್ರಮ, ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ಆ ಕಾರಣದಿಂದಾಗಿ ಗುರುಗಳಲ್ಲಿ ನಾನು ಕೇಳಿಬಿಟ್ಟೆ, ಗುರುಗಳೇ ದಕ್ಷಿಣೆಯಾಗಿ ತಮಗೆ ಅರ್ಪಿಸಿಕೊಳ್ಳಲು ಕಾಡಬೇಡ. ನಾನು ರಾಜ್ಯವಿಲ್ಲ, ರಾಜ್ಯಭಾರವಿಲ್ಲ, ಮುತ್ತು ರತ್ನ ಹವಳ ಧನ ಕನಕಗಳಿಲ್ಲ, ನಾನೇನನ್ನು ಅರ್ಪಿಸಿಕೊಳ್ಳಲಿ ಗುರುಗಳೇ ಎನ್ನುವುದಾಗಿ ಗುರುಗಳು ಹೇಳಿಬಿಟ್ಟರಲ್ಲ. ಮಗು ಏಕಲವ್ಯ, ನನ್ನನ್ನ ಗುರುವಾಗಿ ನೀನು ಪರಿಭಾವಿಸಿದ್ದೀಯ, ನನ್ನಿಂದ ಶಿಕ್ಷಣವನ್ನ ನೀನು ಪಡೆದಿದ್ದೀಯ. ಆ ಕಾರಣದಿಂದಾಗಿ ನೀನು ಬಾಣವನ್ನ ಪ್ರಯೋಗಿಸುವ ನಿನ್ನ ಕರವನ್ನೊಮ್ಮೆ ತೋರಿಸು ಎನ್ನುವುದಾಗಿ ಕೇಳಿದರು. ಇದಕ್ಕಿಂತ ಹೆಚ್ಚಿನದು ನನಗೇನು ಬೇಕು? ಗುರುಗಳಿಗೆ ನನ್ನ ಬಲಗೈಯನ್ನ ತೋರಿಸಿಬಿಟ್ಟೆ. ಸಂತೋಷದಿಂದ ಗುರುಗಳು ಹೇಳಿದರು, ನಿನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ನನಗೆ ಇತ್ತು. ಬಹಳ ಯೋಚನೆ ಮುಕ್ತನಾದೆ. ಬಲಗೈ ಹೆಬ್ಬೆರಳನ್ನ ಕತ್ತರಿಸಿಕೊಡು ಏಕಲವ್ಯ ಎಂದು ಹೇಳಿದಾಗ ಒಂದು ಕ್ಷಣ ಮಾತು ಹೊರಡಲಿಲ್ಲ. ಕಾರಣ ಬೇರೇನೂ ಅಲ್ಲ, ದುಃಖದಿಂದಲ್ಲ, ಭಯದಿಂದಲ್ಲ. ಕಾರಣ ನಾವು ನಮ್ಮ ದೈವಗಳಿಗೆ ಸಂತೈಸುವಂತೆ ಮಾಡುವಂತಹದ್ದು ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನಿತ್ತು. ನನ್ನ ಗುರುಗಳು ಕಾಡಬೇಡನಾದ ನನ್ನಿಂದ ಹೆಬ್ಬೆರಳನ್ನು ಅಪೇಕ್ಷಿಸಿದರಲ್ಲ ಎನ್ನುವ ಭಾವನೆ ನನ್ನ ಮನದಲ್ಲಿ ಒಮ್ಮೆ ಮೂಡಿ ಹೋಯಿತು. ಗುರುಗಳು ಹೆಬ್ಬೆರಳೇನು, ನನ್ನ ಶಿರವನ್ನೇ ಕೇಳಿದರು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಗುರುಗಳ ಪಾದದ ಅಡಿಯಲ್ಲಿ ನಾನು ಇಟ್ಟು ಬಿಡುತ್ತಿದ್ದೆ. ಆ ಭಕ್ತಿ ನನಗಿತ್ತು. ಗುರುಗಳನ್ನು ಬಿಟ್ಟರೆ ಬೇರೆ ಜಗತ್ತು ನನಗಿರಲಿಲ್ಲ. ಯಕಶ್ಚಿತ್ ಹೆಬ್ಬೆರಳನ್ನು ಕೇಳಿದರಲ್ಲ, ತಡ ಮಾಡಲಿಲ್ಲ, ನಾನು ಕ್ಷಣ ಯೋಚಿಸಲಿಲ್ಲ. ಗುರುಗಳಿಗೆ ತಕ್ಷಣವಾಗಿ ಕೂರ್ದಸೆಯಿಂದ ನನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳ ಬಿಂಬದ ಬಳಿಯಲ್ಲಿ ನಾನು ಅರ್ಪಿಸಿಕೊಂಡು ಬಿಟ್ಟೆ. ಕಾರಣವಿಷ್ಟೇ,
ಗುರುಗಳಿಗೆ ನನ್ನ ರಕ್ತದ ಕಲೆ ಎನ್ನುವಂತಹದ್ದು ತಾಗಬಾರದು. ಬಿಂಬವನ್ನ ದಿನನಿತ್ಯ ಅರ್ಚಿಸುವವನು ಪೂಜಿಸುವವನು ನಾನೇ. ಆದ್ದರಿಂದ ಗುರುಗಳ ಬಿಂಬದ ಬಳಿಯಲ್ಲಿ ಆ ಬಲಗೈಯ ಹೆಬ್ಬೆರಳನ್ನ ಇಟ್ಟು, ಗುರುದೇವ, ಗುರುದಕ್ಷಿಣೆಯಾಗಿ ನನ್ನ ಹೆಬ್ಬೆರಳನ್ನ ಅನುಗ್ರಹಿಸಿ ಎನ್ನುವುದಾಗಿ ನಾನು ಹೇಳಿಬಿಟ್ಟೆ. ಗುರುಗಳ ಮುಖದಲ್ಲಿ ದಕ್ಷಿಣೆಯನ್ನ ಸ್ವೀಕರಿಸಿದ ಸಂತೋಷಕ್ಕಿಂತ ಬೇರೆಯದೇ ಆದ ಭಾವನೆ ಕಾಣಿಸುತ್ತಿದೆಯಲ್ಲ. ಏಕೆ ಗುರುಗಳ್ ಎನ್ನ ಬೆರಳ, ಏಕೆ ಗುರುಗಳ್ ಎನ್ನ ಬೆರಳ ಪಡೆದರರಿಯೇನೋ ಕಾಕು ಮಾತದಿರದೆ ಸಲಿಸೆ ಪುಣ್ಯವೆಂಬನು ತಾಕಲಿಂದು ಗುರುವ ಪರವ ವಹಿಸೆ ಬಂದೆನು. ತಾಕಲಿಂದು ಗುರುವ ಪರವ ವಹಿಸೆ ಬಂದೆನು. ಸಾಕು ಯೋಜನಗಳಿನ್ನೂ ರಣಕ್ಕೆ ನಿಂತೆನು. ಸಾಕು ಯೋಜನಗಳಿನ್ನೂ ರಣಕ್ಕೆ ನಿಂದೆನು. ರಣಕ್ಕೆ ನಿಂದೆನು. ಗುರುವೇ, ಏಕೆ ಗುರುಗಳೆನ್ನ ಬೆರಳ, ಏಕೆ ಗುರುಗಳೆನ್ನ ಬೆರಳ ಪಡೆದರರಿಯೇನು. ಏಕೆ ಗುರುಗಳು ನನ್ನ ಬೆರಳನ್ನು ಪಡೆದರು? ಆ ಬೆರಳನ್ನು ಪಡೆದ ನಂತರ ಅವರ ಮುಖದಲ್ಲಿ ಬೇರೆಯದೇ ಆದ ಭಾವನೆ ಕಾಣಿಸುತ್ತಾ ಇತ್ತಲ್ಲ. ಇದರ ಬಗ್ಗೆ ನಾನು ಯೋಚನೆ ಮಾಡುವುದು. ಸಂಭ್ರಮಿಸಬೇಕಿತ್ತು ಗುರು ದ್ರೋಣರು ಗುರುದಕ್ಷಿಣೆಯನ್ನ ಅವನ ಹೆಬ್ಬೆರಳನ್ನ ಪಡೆದೆ ಎಂದು. ಆ ಸಂಭ್ರಮದ ಭಾವನೆ ಎನ್ನುವಂಥದ್ದು ಕಾಣಿಸುತ್ತಾ ಇರಲಿಲ್ಲ. ಸಂತೃಪ್ತಿಯ ಭಾವನೆ ಎನ್ನುವಂಥದ್ದು ಕಾಣಿಸುತ್ತಾ ಇರಲಿಲ್ಲ. ಏನೋ ಸಾಧಿಸಿದೆ ಎನ್ನುವ ಭಾವನೆ ನನಗರ್ಥವಾಗಲಿಲ್ಲ. ನಾನು ಯೋಚನೆ ಮಾಡುವಂಥದ್ದು, 10 ಬೆರಳುಗಳಲ್ಲಿ ಬಲಗೈಯ ಹೆಬ್ಬೆರಳು ಎನ್ನುವಂಥದ್ದು ಮುಖ್ಯವಾದ ಸ್ಥಾನದಲ್ಲಿ ಇರುವಂತಹದ್ದು. ಬಾಣವನ್ನು ಪ್ರಯೋಗಿಸಬೇಕಾದರೆ, ಬಿಲ್ವಿದ್ಯೆಯನ್ನು ಪ್ರಯೋಗಿಸಬೇಕಾದರೆ, ಕಲಿತ ವಿದ್ಯೆಯನ್ನು ನಾನು ಉಪಯೋಗಿಸಬೇಕಾದರೆ ಬಲಗೈಯ ಹೆಬ್ಬೆರಳು ಎನ್ನುವಂಥದ್ದು ಮುಖ್ಯವಾದ ಸ್ಥಾನದಲ್ಲಿ ಇರುತ್ತದೆ. ಅದನ್ನು ಅರಿತು ಅದನ್ನು ತಿಳಿದ ದ್ರೋಣಾಚಾರ್ಯರು ಯಾಕೆ ಬಲಗೈಯ ಹೆಬ್ಬೆರಳನ್ನೇ ಆರಿಸಿಕೊಂಡರು ಅರ್ಥವಾಗ್ತಾ ಇಲ್ಲ ನನಗೆ. ಆ ಕ್ಷಣದ ನಂತರ, ಕೆಲವು ದಿನಗಳ ನಂತರ ನಾನು ಬಹಳಷ್ಟು ಯೋಚನೆ ಮಾಡಿದೆ. ಏನಾಗಿ ಹೋಯಿತು ನನ್ನ ಬಾಳಲ್ಲಿ? ಮಹತ್ವಾಕಾಂಕ್ಷೆಯ ಬೆನ್ನತ್ತಿ ಹೋದವನು ನಾನು, ಸಾಧಿಸಿ ಸಾಧನೆಯ ಶಿಖರದಲ್ಲಿ ನಿಂತವನು ನಾನು. ಒಮ್ಮೆಲೆ ದೊಪ್ಪನೆ ಶಿಖರದಿಂದ ಕೆಳಗೆ ಶಿಖರದ ಪದತಲದಲ್ಲಿ ಬಿದ್ದು ಬಿಟ್ಟೆನ ಎನ್ನುವ ಭಾವನೆ ನನ್ನನ್ನು ಕಾಡ್ತಾ ಇತ್ತು. ಮೊದಲಿನಂತೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವಿಲ್ಲ. ಮೊದಲಿನಂತೆ ಬಿಲ್ವಿದ್ಯೆಯನ್ನು ನಾನು ಉಪಯೋಗಿಸಲು ಸಾಧ್ಯವಾಗುತ್ತಾ ಇಲ್ಲ. ಹಾಗೆಲ್ಲ ಗುರುಗಳ ಈ ಕ್ರಮದ ಬಗ್ಗೆ, ದಕ್ಷಿಣೆಯ ಬಗ್ಗೆ ಯೋಚನೆ ಮಾಡುವವನು. ಯಾಕೀಗಾಗಿ ಹೋಯಿತು? ಕಾಡಬೇಡ ಒಬ್ಬ ಗುರುಗಳ ಪ್ರೀತಿಯ ಶಿಷ್ಯ ಅರ್ಜುನನನ್ನು ಮೀರಿಸಿಯಾನೆ ಎನ್ನುವಂತಹ ಸಂಶಯ ಇದ್ದಿರಬಹುದೇ? ಅಥವಾ ಮುಂದೆ ಕುರುಕುಲಕ್ಕೆ ಮಾರಿಯಾಗಿ ಈ ಏಕಲವ್ಯ ಪರಿಗಣಿಸಬಹುದು ಎನ್ನುವುದನ್ನು ಮುಂದಾಲೋಚನೆ ಮಾಡಿರಬಹುದೇ? ಅರಿಯದಾದೆ ನಾನು. ನನ್ನ ಸೀಮಿತ ಬುದ್ಧಿಶಕ್ತಿಗೆ ಅವೆಲ್ಲವೂ ಹೊಳೆಯುವುದಿಲ್ಲ. ಇಲ್ಲದೆ ಹೋದರೆ ಕಾಡಬೇಡನಾಗಿರುವ ನನ್ನಿಂದ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಸ್ವೀಕರಿಸಿ ಬಿಟ್ಟರಲ್ಲ. ಹೊರಟು ಹೋಗು ನೀನು, ನಿನ್ನ ಶ್ರದ್ಧೆ ನಿನಗೆ ಕಲಿಸುತ್ತದೆ ಎಂದು ಹೇಳಿದಂಥ ದ್ರೋಣರು ಕೊನೆಗೆ ನನ್ನಲ್ಲಿಗೆ ಐತಂದು ನನ್ನ ಹೆಬ್ಬೆರಳನ್ನು, ನನ್ನ ಸೌಭಾಗ್ಯವನ್ನೇ ಪಡೆದು ತೆರಳಿದರು ಗುರುದಕ್ಷಿಣೆಯಾಗಿ. ಆ ಒಂದು ನೋವು ನನ್ನನ್ನು ಬಹಳಷ್ಟು ದಿನಗಳ ತನಕ ಕಾಡ್ತಾ ಇತ್ತು. ಯಾಕೆ ಹೀಗೆ ಆಗಿ ಹೋಯಿತು? ಎಲ್ಲ ಸೌಭಾಗ್ಯ ನನಗೆ ಬಂತು ಎಂದು ನಾನು ಭಾವಿಸಿ ಕುಣಿದಾಡುವಾಗ, ಸಂಭ್ರಮಿಸುವಾಗ, ಯಶಸ್ಸನ್ನು ನಾನು ಆನಂದಿಸುವಾಗ
ನಾನು ದೌರ್ಭಾಗ್ಯಹೀನನಾದೆನಲ್ಲ, ದೌರ್ಭಾಗ್ಯವಂತನಾದೆನಲ್ಲ. ಬಹುಶಃ ಇಂತಹ ಒಂದು ಸ್ಥಿತಿ ನನಗೆ ಒದಗಿ ಬರುತ್ತಾ ಇರದೇ ಇದ್ದರೆ ಮಹತ್ತರವಾದ ಸಾಧನೆಯನ್ನು ಮಾಡುವ ಮಹತ್ವಾಕಾಂಕ್ಷೆಯನ್ನು ನಾನು ಹೊಂದಿದ್ದೆ ಸ್ವಾಮಿ. ಬಹುಶಃ ಗುರು ದ್ರೋಣರು ಇದನ್ನು ಮುಂದಾಲೋಚನೆ ಮಾಡಿರಬಹುದು, ಅಥವಾ ನನ್ನ ವಿಧಿಲಿಖಿತವೇ ಇದೇ ಆಗಿತ್ತು. ಏಕಲವ್ಯ, ನೀನು ಸಾಧಿಸು, ಮುಂದೊಂದು ದಿನ ಏನೂ ಇಲ್ಲದೆ ಬರಿಗೈಯಲ್ಲಿ ನೀನು ನಿಲ್ಲು ಎನ್ನುವುದಾಗಿ ಇರಬಹುದು. ಜೀವವನ್ನೇ ಕೇಳಬಹುದಿತ್ತು ಗುರು ದ್ರೋಣರು. ಆ ಕ್ಷಣದಲ್ಲಿ ನನ್ನ ಪ್ರಾಣವನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೆ, ಆದರೆ ಅದನ್ನು ಕೇಳಲಿಲ್ಲ. ಜೀವಂತವಾಗಿದ್ದು ಕೂಡ ಏನೂ ಇಲ್ಲದೆ ನೀನು ಬದುಕು ಎನ್ನುವಂತೆ ನನ್ನನ್ನು ನಿರ್ದೇಶಿಸಿದಂತೆ ನನಗೆ ಭಾಸವಾಗುತ್ತದೆ. ಇಲ್ಲದೆ ಹೋದರೆ ಇಂತಹ ಒಂದು ಪರಿಸ್ಥಿತಿ ನನಗೆ ಬರ್ತಾ ಇತ್ತೆ ಎನ್ನುವುದಾಗಿ ನನ್ನ ಯೋಚನಾ ಲಹರಿಗಳು ವಿಧ ವಿಧವಾಗಿ ತೆರಳುತ್ತಾ ಇತ್ತು. ಆದರೆ ಕ್ರಮೇಣ ಜೀವನ ಮಾಗಿದಂತೆ ನಾನು ತಿಳಿದುಕೊಳ್ಳುತ್ತಾ ಹೋದದ್ದು ಬೇರೆಯದೇ ರೀತಿಯಲ್ಲಿ. ಯಾವುದೇ ಶಿಕ್ಷಣ ಇರಲಿ, ಅದನ್ನು ಗುರುಮುಖೇನವಾಗಿ ಕಲಿತರೆ ಮಾತ್ರ ಅದು ಫಲಿತವಾಗ್ತದೆ ಎನ್ನುವುದಾಗಿ. ಶಿಕ್ಷಣ ಎನ್ನುವುದು ಬರಬೇಕಾದದ್ದು ಗುರುಮುಖೇನವಾಗಿ ಬರದೇ ಇದ್ದರೆ ಆ ಶಿಕ್ಷಣವನ್ನು ಅವನು ಎಷ್ಟು ಕಲಿತರೂ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಳಿತಿಗಾಗಿ ಉಪಯೋಗಿಸಲು ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಬಹುಶಃ ಇದನ್ನೇ ಮನಗಂಡಿರಬೇಕು ಗುರು ದ್ರೋಣರು. ಇಲ್ಲದೆ ಹೋದರೆ ನನ್ನ ಅಭ್ಯಾಸಕ್ಕೆ ತೊಂದರೆ ಕೊಟ್ಟಿತು ಎನ್ನುವಂತಹ ನೆಲೆಯಲ್ಲಿ ಆ ಶ್ವಾನದ ಬಾಯಿಗೆ ನಾನು ಬಹಳ ಶ್ರೇಷ್ಠವಾದ ವಿದ್ಯೆ, ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸಬೇಕಾಯಿತೆ, ಬೇಡವಿತ್ತು. ಶ್ವಾನ ಸ್ವಲ್ಪ ಹೊತ್ತು ಬೊಗಳಿ ಅರಚಾಡಿ ಕೊನೆಗೆ ಸುಮ್ಮನಾಗ್ತಾ ಇತ್ತು. ಕಾಡಿನಲ್ಲಿರುವ ನಾನು ನನ್ನ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ತಾಳ್ಮೆಯನ್ನು ಕಳೆದುಕೊಂಡ ನಾನು ಶ್ವಾನದ ಬಾಯಿಗೆ ಬಾಣವನ್ನು ಪ್ರಯೋಗಿಸಿಯೇ ಬಿಟ್ಟೆನಲ್ಲ. ಗುರು ದ್ರೋಣರಿಗೆ ಅದೊಂದೇ ಸಾಕಾಗಿತ್ತು ಏನು. ಮೊದಲಿಗೆ ಹೇಳಿದರು, ಸತ್ಪಾತ್ರತೆ ಏನು ನಿನ್ನದ್ದು ಎಂದು. ಬಹುಶಃ ಅದನ್ನು ತಿಳಿದ ಅವರು ಪರಿಭಾವಿಸಿರಬೇಕು. ಏಕಲವ್ಯ ಇಂತಹ ಘನವಾದ ಯುದ್ಧ ವಿದ್ಯೆಯನ್ನು ಬಳಸಲಿಕ್ಕೆ, ಪ್ರಯೋಗಿಸಲಿಕ್ಕೆ ಸತ್ಪಾತ್ರನಲ್ಲ ಎಂದು. ಆ ಕಾರಣದಿಂದಲೇ ಇರಬಹುದು ಗುರುಗಳು ಅಲ್ಲಿಯೇ ನಿರ್ಧರಿಸಿ ಬಿಟ್ಟರು. ನನ್ನ ಯೋಗ್ಯತೆ ಏನು ಅನ್ನುವುದನ್ನು ಅವರು ಅಳೆದು ಬಿಟ್ಟಿರಬೇಕು. ತಾಳ್ಮೆಯನ್ನು ಕಳೆದುಕೊಂಡ ನಾನು, ವಿದ್ಯೆಯನ್ನು ಎಲ್ಲವನ್ನ ಅರಗಿಸಿಕೊಂಡ ನಾನು ಅದನ್ನು ಅನರ್ಥಕ್ಕೆ ಬಳಸಿಕೊಂಡರೆ ಮುಂದೆ ಲೋಕದಲ್ಲಿ ಅನರ್ಥವಾದೀತು. ಗುರುಮುಖೇನವಾಗಿ ಬಿಲ್ವಿದ್ಯೆಯನ್ನು ಇವನು ಕಲಿಯಲಿಲ್ಲ, ಅದರ ಯುಕ್ತತೆಯನ್ನು ಅರಿಯಲಿಲ್ಲ. ಆ ಕಾರಣದಿಂದಾಗಿ ಇವನಿಗೆ ಕಡಿವಾಣವನ್ನು ಹಾಕಬೇಕಾದರೆ ಇವನ ಹೆಬ್ಬೆರಳು ನಾನು ಗುರುದಕ್ಷಿಣೆಯಾಗಿ ಸ್ವೀಕರಿಸಿದರೆ ಇವನಿಗೆ ಕಡಿವಾಣ ಬೀಳಬಹುದು ಎನ್ನುವ ಯುಕ್ತತೆಯನ್ನು ಗುರುಗಳು ಆಲೋಚನೆ ಮಾಡಿಯೇ ನನ್ನ ಹೆಬ್ಬೆರಳನ್ನು ಸ್ವೀಕರಿಸಿ ಬಿಟ್ಟರು. ಅಲ್ಲಿಂದ ನನ್ನ ಸಾಧನೆಗೆ ಒಂದು ಹಂತವನ್ನು, ಒಂದು ಮಿತಿಯನ್ನು ವಿಧಿಸಿ ಹೋದರು. ಇದಲ್ಲವೇ ಗುರುಗಳ ಶಕ್ತಿ ಎನ್ನುವಂಥದ್ದು. ನಂತರ ನನಗೆ ಆಲೋಚನೆಯಾಗಿರುವುದು ಇದು. ಗುರು ಮಹಿಮೆ ಎಂದರೆ ಇದೆ. ಇರಲಿ ಬಿಡಿ, ಇನ್ನೂ ಹೆಚ್ಚು ಯೋಚನೆ ಮಾಡಿ ಏನು ಪ್ರಯೋಜನ ಇದೆ. ನಾನು ಕೌರವರ ಸಾಲನ್ನು ಸೇರ್ತೇನೆ. 18 ದಿನದ ಯುದ್ಧದಲ್ಲಿ ಕೌರವರ ಜೊತೆ ನಿಂತು ಪಾಂಡವರನ್ನ ಎದುರಿಸುತ್ತೇನೆ. ಅದರಲ್ಲಿಯೂ ನನ್ನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಪಡೆಯಲು ಕಾರಣಕರ್ತನಾದವನು ಅರ್ಜುನ. ಅರ್ಜುನನೊಡನೆ ಯುದ್ಧ ಮಾಡಿ ಅವನೊಡನೆ ಕಾದಾಡಿ ಅವನನ್ನು ಸದೆಬಡಿಯುವ ಇಂಗಿತ ನನಗಿದೆ. ಆ ಕಾರಣದಿಂದಾಗಿ ಇನ್ನೂ ತಡ ಮಾಡುವುದು ಸರಿಯಲ್ಲ. ಕೌರವರ ಸೇನೆಯನ್ನು ಸೇರಿ ಅವರೊಂದಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೇನೆ. ಮುಂದೇನಾಗುತ್ತದೋ ಅದು ದೈವ ಇಚ್ಛೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ಭುವನಾರದ ಸನ್ನುದ ನಮೋ ನಮೋ.
ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.